ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ, ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ, ನಿನ್ನೆಲ್ಲ ಶಿವರಾತ್ರಿ ಶಿವ ಶಿವ ಎನ್ನುವಂತೆ ಜಾಗರಣೆಯನ್ನ ಮಾಡಿದೀವಿ, ಜೊತೆಗೆ ಉಪವಾಸ ಕೂಡ ಇದ್ವಿ. ಆದ್ರೆ ನೀವ್ ಹೇಳ್ತಿರ್ತೀರಾ ನಿನ್ನೆ ಎಲ್ಲ ಇಂದು ಸ್ವಲ್ಪ ಜಾಸ್ತಿ ಮಹತ್ವವನ್ನ ಪಡೆದಿರುತ್ತೆ ಈ ದಿನ ಅಂತ. ಸಾಕಷ್ಟು ವಿಚಾರಗಳನ್ನ ಹೇಳ್ತೀರಾ ಅಂತ ತಿಳ್ಕೊಂಡಿದ್ದೇನೆ. ಆದ್ರೆ ಪ್ರಾರಂಭಿಕವಾಗಿ ಯಾವ ಪತ್ರವನ್ನ ತೆಗೆದುಕೊಳ್ತಾ ಇದ್ದೀರಾ? ಖಂಡಿತ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ರಾತ್ರಿ ಎಲ್ಲ ಕೆಲವರು ಜಾಗರಣೆ ಮಾಡಿರ್ತೀರಾ, ಕೆಲವರು ಉಪವಾಸ ಮಾಡಿರ್ತೀರಾ. ಶಿವರಾತ್ರಿ ಅಂದ್ರೇನೆ ಜಾಗರಣೆ, ಉಪವಾಸ, ಜಾಗೃತಿ, ಮನಸ್ಸಿನ ಜಾಗೃತಿ, ಭಾವನೆಗಳ ಜಾಗೃತಿ, ಆ ಪ್ರೀತಿಯ ಜಾಗೃತಿ, ದಾರಿ ತೋರಿಸ್ತಕ್ಕಂಥ ಜಾಗೃತಿ, ಎಲ್ಲರಿಗೂ ಒಳ್ಳೆಯದೇ ನೆನೆಸ್ತಕ್ಕಂಥ ಜಾಗೃತಿ ಅಂತ ಹೇಳ್ತೇವೆ. ಅಂತ ಒಂದು ಭಾವ ಎಲ್ಲರಿಗೂ ಆ ಮನಸ್ಸು ಇನ್ನಷ್ಟು ಜಾಗೃತಿ ಆಗಿರಲಿ, ಒಳ್ಳೆಯದು ಮಾಡತಕ್ಕಂಥ ಜಾಗೃತಿ ಇರಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಪತ್ರಗಳನ್ನು ನೋಡೋಣ. ಒಬ್ರು ಸಾತ್ವಿಕ ಅನ್ನತಕ್ಕಂಥವ್ರು ಪತ್ರ ಬರೆದಿದ್ದಾರೆ. ಫೋಟೋ ಮುಚ್ಚಿಟ್ಕೋತೇನೆ, ಯಾಕೋ ಕೆಲವನ್ನ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ. ನೋಡಿ, ಸಿಗ್ನೇಚರ್ ನೋಡಿ, ಇಲ್ಲೊಂದು ಅದ್ಭುತವಾಗಿದೆ. ತುಂಬಾ ಅಪರೂಪ ಈ ತರದ ಒಂದು ಸಿಗ್ನೇಚರ್ಗಳು ಬರ್ತಕ್ಕಂಥದ್ದು. ಇಂಗ್ಲಿಷಲ್ಲಿ ಸ್ಟಾರ್ಟ್ ಆಗಿ ಕನ್ನಡದಲ್ಲಿ ಮುಕ್ತಾಯ ಕೊಟ್ಟಿರ್ತಕ್ಕಂಥ ಒಂದು ಭಾವ. ಎಸ್ ಅಂತ ಕೊಟ್ಟಿದ್ದೀರಾ, ಕೊಟ್ಟುಬಿಟ್ಟು TWIK ಸಾತ್ವಿಕ ಅಂತಕ್ಕಂಥ ಒಂದು ವಿಶೇಷವಾಗಿ ಬರ್ತಿರ್ತಕ್ಕಂಥ, ಅಂದ್ರೆ ನೀವೇ ಒಂದು ರೀತಿ ವಿಶೇಷ ಅನ್ನತಕ್ಕಂಥದ್ದು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಎರಡು ದಾರಿಯ ಒಂದು ಎರಡು ದೋಣಿಲಿ ಕಾಲಿಟ್ಟಿರ್ತಕ್ಕಂಥ ಮಗುವನ್ನು ತೋರಿಸ್ತಿದೆ. ಆ ಜಾತಕದಲ್ಲೂ ಅದೇ ರೀತಿ ಇರ್ತಕ್ಕಂಥದ್ದು. ವಿಶೇಷವಾಗಿ ನಿಮ್ದು ಕುಂಭರಾಶಿ, ಪೂರ್ವಾಭಾದ್ರ ನಕ್ಷತ್ರ, ಗುರು ವಕ್ರ, ಕಟಕ ಲಗ್ನ. ಕಟಕ ಲಗ್ನಕ್ಕೆ ಗುರು ವಕ್ರನಾದ್ರೆ ಕುಟುಂಬವೇ ವಕ್ರ, ತನ್ನವರೇ ವಕ್ರ, ತಂದೆ ತಾಯಿ, ಕುಟುಂಬ, ಪ್ರೀತಿ, ಪ್ರೇಮ, ಮಕ್ಕಳು, ಯಜಮಾನ ಅನ್ನತಕ್ಕಂಥ ಒಂದು ಭಾವ ನಿಮ್ಮ ಜಾತಕದಲ್ಲಿ ಅಂಥದ್ದೇ ಒಂದು ಪ್ರಭಾವ. ಅದನ್ನೇ ಬರ್ತಿದ್ದೀರ ಗುರುಗಳೇ. ನೀವು ಹೇಳಿದಾಗೆ ಗಿಡಕ್ಕೆ ನೀರು ಹಾಕೋದಷ್ಟೇ ನಮ್ಮ ಕೆಲಸ, ಫಲ ನಮ್ಗೆ ಇಲ್ವೇ ಇಲ್ವಾ ಅಂತ ಯಾಕೆ ಆತಂಕ ಪಡ್ತೀರಾ? ನಮ್ಮ ಕೆಲಸ ಮಾಲಿಯ ಕೆಲಸ ಅಷ್ಟೇ. ಯಾವುದಾದ್ರೂ ಗಿಡ ನೋಡಿ ತನಗೋಸ್ಕರ ಹಣ್ಣು ಇಟ್ಕೊಂಡಿರೋದುಂಟೋ, ಇಲ್ಲ ನಾನು ಕೊಡೋದಿಲ್ಲ ಅನ್ನೋದುಂಟೋ? ನಾವು ಏನು ಮಾಡಿದ್ರೂ ನಮಗೆ ಕೊಡುತ್ತೆ, ಹೌದಲ್ವೋ? ಅದನ್ನು ಆಲೋಚನೆ ಮಾಡಿ. ನಮ್ಮ ಕೆಲಸ ಅಷ್ಟೇ. ಸೂರ್ಯನೇನಾದ್ರೂ ಬೆಳಿಗ್ಗೆ ಎದ್ದು ಬರ್ತಾನೆ, ನಾನು ಎಷ್ಟು ವರ್ಷಗಳಿಂದ ಬರ್ತೀನಿ ನಿಮಗೋಸ್ಕರ, ನನಗೇನು ಕೊಟ್ಟಿದ್ದೀರಾ ಅಂದರೆ ಏನು ಕೊಟ್ಟಿದ್ದೀವಿ ವಾಪಸ್ ಹೇಳಿ? ಎಲ್ಲ ಬರೀ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದೇ. ಈ ಕೆಲವೊಂದು ಸಮಯ ನಾವು ಒಂದು ರೀತಿ ಬೊಂಡೆಯ ಹಾಗೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಲ್ಲಬೇಕಾಗುತ್ತಮ್ಮ. ಖಂಡಿತ ಇದೆ. ಈ ಸಮಾಜದಲ್ಲಿ ಚೆನ್ನಾಗಿ ಬಾಳಬೇಕು ಅನ್ನತಕ್ಕಂಥ ಒಂದು ಭಾವ. ಗಂಡ, ಮನೆ, ಕುಟುಂಬ ಯಾರೂ ಇಲ್ಲ, ಮರುಮಾಂಗಲ್ಯ ಧಾರಣೆ ಮಾಡಿಸಿದರೂ ನಾನೇಕೆ ವಿಚ್ಛೇದನ ಪಡೆದೆ ಅನ್ನತಕ್ಕಂಥ ಮಾತು ಕೇಳ್ತೀರ. ನೋಡಿ, ಮರುಮಾಂಗಲ್ಯ ಧಾರಣೆ ಅನ್ನತಕ್ಕಂಥದ್ದು ಎಲ್ಲೂ ಇಲ್ಲ. ಹೆಣ್ಣಿಗೆ ಒಂದೇ ಬಾರಿ, ಯಾವುದೇ ಒಂದು ಜೀವಿಗೆ ಒಂದೇ ಬಾರಿ ಮದುವೆ ಅನ್ನತಕ್ಕಂಥದ್ದು. ಆದರೆ ಅಕಸ್ಮಾತ್ ಅವರಿಗೇನಾದರೂ ಹೆಚ್ಚು ಕಡಿಮೆ ಆಗಿ ದೂರ ಬಂದರೆ, ಅವರಿಗೆ ಸಮ್ಮತಿ ಇದ್ದರೆ ಎರಡನೇ ಮದುವೆಯನ್ನ ಆಗಬಹುದು. ತುಂಬ ತಿಳಿದಿರ್ತಕ್ಕಂಥವ್ರು ಅದನ್ನೇ ಕುತ್ತಿಗೆನಲ್ಲಿ ಹಾಕ್ಕೊಂಡೇ ಇರ್ತಾರೆ. ಆ ಹೆಣ್ಣು ಹುಟ್ಟುವಾಗಲೇ ಆಕೆಯ ಜೊತೆಯಲ್ಲೇ ಹೂವು, ಹಣ್ಣು, ಮಾಂಗಲ್ಯ ಎಲ್ಲವೂ ಜೊತೆಯಲ್ಲೇ ಬಂದಿರತಕ್ಕಂಥದ್ದು ಅನ್ನೋ ಒಂದು ಭಾವ. ಆದ್ದರಿಂದ ಅದನ್ನ ಬಿಚ್ಚಿ ಇನ್ನೊಂದ್ಸಲಿ ಕಟ್ಟಿಸ್ಕೋತೇನೆ, ಇಲ್ಲ ತಾಯಿ. ಹಾಗಾದ್ರೆ ನೀವು ಹೇಳೋ ರೀತಿ ನೋಡಿದ್ರೆ, ಮಾವಿನ ಮರಕ್ಕೆ ನೀವು ತುಂಬ ಪ್ರೀತಿ ಮಾಡಿಬಿಟ್ರೆ ಅದು ಬಂದು ಬೇರೆ ಏನಾದರೂ ಹಣ್ಣು ಕೊಡುತ್ತೆ, ಆಪಲ್ ಕೊಡುತ್ತೆ ಅಂತಕ್ಕಂಥ ಒಂದು ಭಾವ ಆಯಿತು. ಮಾವಿನ ಮರದಲ್ಲಿ ಬಿಡೋದು ಮಾವಿನ ಹಣ್ಣೆ, ಬಾಳೆ ಗಿಡದಲ್ಲಿ ಬಿಡೋದು ಬಾಳೆಹಣ್ಣೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿರ್ತೀರಾ. ಇನ್ನೊಂದು ಮದುವೆ ಯೋಗವಿದೆ. ಸ್ಪಿರಿಚುವಲ್ಗೆ ಸಂಬಂಧಪಟ್ಟಂಥದ್ದು ಏನಾದರೂ ಅಭ್ಯಾಸ ಮಾಡಿ, ಟೀಚಿಂಗ್ ಲೈನ್ಗೆ ಸಂಬಂಧಪಟ್ಟಂಥದ್ದು ಅಭ್ಯಾಸ ಮಾಡಿ, ಒಳ್ಳೇದಾಗ್ತಕ್ಕಂಥದ್ದು. ಇನ್ನೊಬ್ಬರು ಪತ್ರ ಸುಮನ ಅನ್ನತಕ್ಕಂಥವ್ರು ಬರೆದಿದ್ದೀರಾ. ಗುರುಗಳೇ, ನಾನೊಬ್ಬರನ್ನ ಇಷ್ಟಪಟ್ಟಿದ್ದೇನೆ. 8292 ಸಿಗ್ನೇಚರ್ ಕೂಡ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು, ತುಂಬ ಕನಸಿನ ಪ್ರೀತಿಯ, ಕುಟುಂಬವನ್ನು ಪ್ರೀತಿಸ್ತಕ್ಕಂಥ, ತನ್ನವರನ್ನ ಪ್ರೀತಿಸ್ತಕ್ಕಂಥ, ಸ್ವಲ್ಪ ತ್ಯಾಗಮಯಿ ಜಾತಕ ಅನ್ನತಕ್ಕಂಥ ಒಂದು ಭಾವ ಹೇಳ್ತವೆ ಇಂಥ ಜಾತಕಗಳಿಗೆ.
ಚೆನ್ನಾಗಿದೆ. ನಿಮ್ಮ ಪತ್ರದಲ್ಲಿ ಒಂದು ಪ್ರಶ್ನೆ ಇದೆ, ನಾನು ಒಬ್ಬರನ್ನು ಇಷ್ಟಪಡ್ತಿದ್ದೀನಿ, ನನ್ನ ಮನೆಯವ್ರಿಗೆ ಇಷ್ಟ ಇಲ್ಲ, ಅವರ ಜಾತಿ ನಮ್ಮ ಜಾತಿ ಬೇರೆ ಅಂತ. ಒಂದು ನೆನ್ಪಿಟ್ಕೊಳ್ಳಿ, ನಮ್ಮ ಕುಟುಂಬದವರನ್ನು ಪ್ರೀತಿಸದವರು ಅಂದ್ರೆ ಕುಟುಂಬವನ್ನು ಪ್ರೀತಿಸದವರು ಬೇರೆಯವರನ್ನು ಪ್ರೀತಿಸಲು ಅರ್ಹರಲ್ಲ. ಇದು ನನ್ನ ನಿಯಮ. 20-25 ವರ್ಷ ಸಾಕಿ ಬೆಳೆಸಿದಂಥ ತಂದೆ ತಾಯಿಗಳನ್ನೇ ಅರ್ಥ ಮಾಡಿಸಿಕೊಳ್ಳಲಾಗದವರು ಪ್ರೀತಿಸಿದಿರಲ್ವಾ ಇನ್ನು 20-21 ವರ್ಷ. ಟೇಕ್ ಯುವರ್ ಟೈಮ್, ಕನ್ವಿನ್ಸ್ ದೆಮ್. ಮನೆಯವರು ಒಪ್ತಿಲ್ಲ ಅನ್ನತಕ್ಕಂಥದ್ದಲ್ಲ. ಹುಡುಗನಲ್ಲೂ ಅಂಥ ಜಾತಿ ಇದೆಯಾ, ಕ್ಯಾನ್ ಈ ಏಬಲ್ ಟು ಡೂ ಇಟ್, ಅವನು ಅಚೀವ್ ಮಾಡ್ತಾನಾ, ನಿಂತು ತೋರಿಸ್ತಾನಾ ಅಂತಕ್ಕಂಥದ್ದನ್ನು ನೋಡಿ ಸಮಯ ತಗೊಳ್ಳಿ. ಖಂಡಿತ ಒಪ್ತಾರೆ. ನಿಮ್ಮ ಜಾತಕದಲ್ಲಿ ಅಂತ ಒಂದು ಗುರು ವಕ್ರ ಭಾವ ಬೇರೆ, ಸಪ್ತಮದಲ್ಲಿ ಒಂಟಿ ಗುರು, ಅಲ್ಲೇನೋ ಮದುವೆಗೆ ಅಪಶ್ರುತಿ ಖಂಡಿತ. ನೀವೇ ಹೇಳ್ಕೋತೀರಾ, ಇಲ್ಲ ಪ್ರಕೃತಿಯ ತಾನಾಗಿ ನಿಮ್ಮ ತಲೆ ಮೇಲೆ ಹಾಕ್ತಕ್ಕಂಥ ಒಂದು ಭಾವ. ಅದರಿಂದ ಆತುರ ಪಡಬೇಡಿ ಮದುವೆ ವಿಚಾರದಲ್ಲಿ. ಹಾಗೆ ತಂದೆ ತಾಯಿಗಳನ್ನು ದೂಷಣೆ ಮಾಡಬೇಡಿ. ಅವ್ರು ಒಪ್ತಾ ಇಲ್ಲ, ನಾನೇನು ಮಾಡೋದು ಗೊತ್ತಾಗ್ತಿಲ್ಲ. ಒಪ್ಪಿಸಿ. ಒಪ್ಪಲಿಲ್ಲ ಅಂದರೆ ಕಾಯಬೇಕು, ಇದು ನಿಯಮ. ಯಾವ ತಂದೆ ತಾಯಿಯೂ ಕೂಡ ತಮ್ಮ ಮಕ್ಕಳು ಕೆಟ್ಟು ಹೋಗಲಿ, ದಾರಿ ತಪ್ಪಲಿ, ಇಲ್ಲ ಬೇರೇನಾದರೂ ಆಗಿಬಿಡ್ಲಿ ಅನ್ನತಕ್ಕಂಥ ಒಂದು ಭಾವಾರ್ಥದಿಂದ ಬೆಳೆಸುವುದಿಲ್ಲ. ನೋಡಿ, ಚಾರ್ಟರ್ಡ್ ಅಕೌಂಟೆಂಟ್ ಓದ್ತಿದ್ದೀರಾ ಅಂದರೆ ಅದರ ಹಿಂದ್ಗಡೆ ನಿಮ್ಮ ತಂದೆ ತಾಯಿಗಳ ಪರಿಶ್ರಮ ಎಷ್ಟಿರುತ್ತೆ ಅನ್ನತಕ್ಕಂಥದ್ದು. ಹೌದಲ್ವೋ? ಜಸ್ಟ್ ವೆಯ್ಟ್. ಖಂಡಿತ ಕುಂಭಲಗ್ನ ನೋವಿರ್ತಕ್ಕಂಥ ಜಾತಕವೇ. ಅದರಲ್ಲೂ ವಿಶೇಷವಾಗಿ ಉತ್ತರಾಭಾದ್ರ ನಕ್ಷತ್ರ. ಆ ನಕ್ಷತ್ರಕ್ಕೆ ಕೇಂದ್ರ ಸ್ಥಾನದಲ್ಲಿ ಶುಕ್ರನಿರುವುದರಿಂದ ಇಷ್ಟಪಟ್ಟ ಹುಡುಗನನ್ನೇ ಮದುವೆ ಆಗ್ತೀರಾ. ಬಟ್ ಇಟ್ ಡಿಲೇಸ್ ಅನ್ನತಕ್ಕಂಥದ್ದು ಇದೆ. 2015ಗೆ ನಿಮಗೆ ಮದುವೆ ಯೋಗ ಇರೋದು. ಅದರಿಂದ ಆತುರವನ್ನು ಪಡಬೇಡಿ. ಇನ್ನೊಂದು ಹೆಣ್ಣುಮಗು ಪತ್ರ ಬರೆದಿದೆ. ಆಶಾರಾಣಿ ಅಂತಕ್ಕಂಥವ್ರು ತುಂಬ ನೋವಿನಿಂದ ಬರೆದಿರ್ತಕ್ಕಂಥದ್ದು. ತುಂಬ ಅದ್ಭುತ. ಈ ಸಿಗ್ನೇಚರನ್ನು ನೋಡಿ. ಯಾರು ಇವರಷ್ಟು ಜೀವನವನ್ನ ಪ್ರೀತಿಸಲಾರೆ. ನಾನು ನೋಡೋದು ಹಾಗೆ. ಇವರಷ್ಟು ಭಾವನಾಜೀವಿ, ಇವರಷ್ಟು ಆ ಒಂದು ಸಿಗ್ನೇಚರ್ ನೋಡಿ. ಇಲ್ಲೊಂದು ಪುಟ್ಟು ಬೊಂಬೆ ಬರೆದು ಆಶಾ ಅಂತ ಬರ್ತಿದೆ. ಅಂದ್ರೆ ತನ್ನದೇ ಒಂದು ಭಾವನಾ ಪ್ರಪಂಚದಲ್ಲಿ ಮಗುವಾಗಿ ಇರತಕ್ಕಂಥ ಒಂದಿದು. ಈ ಮಾನಸಿಕ ರೋಗ ಇದ್ರೂ ಕೂಡ, ಏನಾದರೂ ಒಳಗಡೆ ಡಿಪ್ರೆಷನ್ ಇದ್ರೂ ಕೂಡ, ಏನಾದರೂ ಅನಾರೋಗ್ಯವಿದ್ರೂ ಕೂಡ, ಏನಾದರೂ ಕುಟುಂಬದಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಆ ಒಂದು ತುಂಬಾ ಕೀಳರಿಮೆಯಿಂದ ಇರತಕ್ಕಂಥವ್ರು ಮೊದಲಿಗೆ ಆ ಒಂದು ಪುಟ್ಟ ಬೊಂಬೆ ಬರೆದು ಆರಂಭ ಮಾಡ್ತಕ್ಕಂಥದ್ದು ಅಂತ ಹೇಳ್ತೇವೆ. ನೋಡಿ, ಈ ಸಿಗ್ನೇಚರಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿಯ ಬರೆದಿದ್ದಾರೆ. ಗುರುಗಳೇ, ನನಗೆ ಸ್ವಲ್ಪ ಸಮಸ್ಯೆಗಳಿದೆ, ಸ್ವಲ್ಪ ಮಸ್ಕ್ಯುಲರ್ ಡೆಸ್ಟ್ರಾಪಿ ಅನ್ನತಕ್ಕಂಥ ಒಂದು ಕಾಯಿಲೆಯಿಂದ ಬಳಲ್ತಿದ್ದೇನೆ. ಡಾಕ್ಟ್ರು ಬಂದು ಮದುವೆ ಆಗಬಾರ್ದು, ಮಕ್ಕಳಾಗಬಾರ್ದು ಅಂತ. ಆದರೆ ನಾನೊಬ್ಬರನ್ನು ಇಷ್ಟಪಟ್ಟಿದ್ದೇನೆ, ಎರಡೂ ಕುಟುಂಬದವರು ಒಪ್ಪಿದ್ದಾರೆ, ಇಬ್ಬರಿಗೂ ಇಷ್ಟ ಆಗಿದೆ, ಮದುವೆ ಆಗಬಹುದಾ ಅನ್ನತಕ್ಕಂಥದ್ದು. ಪ್ರೀತಿ ಅನ್ನೋದಮ್ಮ ಎಲ್ಲವನ್ನ ಜಯಿಸತಕ್ಕಂಥ ಒಂದು ಭಾವ ಅಂತ ಹೇಳ್ತೇವೆ. ಪ್ರೀತಿಗೂ ಕಾಯಿಲೆಗೂ ಸಮಸ್ಯೆ ಇಲ್ಲ. ಎಷ್ಟೋ ಕಾಯಿಲೆಗಳು ಪ್ರೀತಿಯಿಂದಲೇ ವಾಸಿಯಾಗಿರ್ತಕ್ಕಂಥದ್ದು ಉಂಟು. ಮನೋಬಲ, ಯಾರಾದರೂ ನಮ್ಮ ಜೊತೆಯಲ್ಲಿದ್ದಾರೆ, ಒಬ್ಬ ಆತ್ಮೀಯರು ಅಂದರೆ ಆ ಬೆನ್ನು ತಟ್ಟತಕ್ಕಂಥ ವ್ಯಕ್ತಿ ಇದ್ದಾರೆ ಅಂದರೆ ದಟ್ ಗೋಸ್ ಆಫ್, ನೀಡ್ ನಾಟ್ ಟು ವರಿ, ಗೋ ಎಟ್. ನೀನು ಜೀವನವನ್ನು ಎಷ್ಟು ಪ್ರೀತಿಸ್ತಿದೆಯೋ ಅಷ್ಟೂ ಪ್ರೀತಿ ಸಿಗುತ್ತೆ. ಕಾಕತಾಳೀಯವಾಗಿ ಆ ಹುಡುಗನ ಹೆಸರು ರವಿಶಂಕರ ಅಂತ ಬರ್ತಿದ್ದೀರಾ. ಒಳ್ಳೆಯ ಹುಡುಗನೇ. ಚಿತ್ತಾ ನಕ್ಷತ್ರ ಸ್ವಲ್ಪ ಕೋಪಿಷ್ಟ, ಆತಂಕ ಏನು ಪಡಬೇಡಿ. ಎಲ್ಲೋ ಒಳ್ಳೆಯದಾಗ್ತಕ್ಕಂಥದ್ದು. ಮುಂದಿನ ಜೀವನ ಮದುವೆ ನಂತರ ತಕ್ಕ ಮಟ್ಟಿಗೆ ಸಮಾಧಾನ, ನೆಮ್ಮದಿಯನ್ನು ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಒಂದು ಸಣ್ಣ ಪುಟ್ಟ ಸರ್ಜರಿಗಳಾಗಬೇಕು ಅನ್ನತಕ್ಕಂಥದ್ದಿದೆ. ಮುದ್ರೆಗಳ ಅಭ್ಯಾಸ ಮಾಡ್ತಿದ್ದೀರಾ, ಮುಂದುವರಿಸಿ, ಒಳ್ಳೆಯದಾಗುವುದು. ಬನ್ನಿ, ಈಗ ಕರೆ ಯಾರು ಮಾಡಿದ್ದಾರೆ, ಎಲ್ಲಿಂದ ಮಾಡಿದ್ದಾರೆ ಕೇಳ್ಬಿಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ದಿವ್ಯಾ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಕಣ್ರಿ. ನೆನ್ನೆಲ್ಲ ಸ್ವಲ್ಪ ಜಾಗರಣೆ ಮಾಡಿ ಗಂಟ್ಲೆಲ್ಲ ಹಿಡ್ಕೊಂಡ್ಬಿಟ್ಟಿದೆ. ನೀವು ಜಾಗರಣೆ ಮಾಡಿದ್ರಾ? ಇಲ್ಲ ರೀ, ನಾವು ಉಪವಾಸ ಮಾಡಿದೀವಿ, ಜಾಗರಣೆ ಮಾಡಿ. ಪರವಾಗಿಲ್ಲ. ಹೇಳಿ ನಿಮ್ ಹೆಸರನ್ನ. ಮಂಜುಳಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಹೌದಾ? ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರ ಹೆಸರು? ಅವ್ರ ಹೆಸರು ಶೇಖರ್ ಅಂತ. ಹುಟ್ಟಿದ ದಿನಾಂಕ? ಅವ್ರದಿಲ್ಲ ಮೇಡಮ್, ನನ್ ಮಗಳದ್ ಕೊಡ್ತೀನಿ. ಹೇಳಿಮ್ಮ, ಹೇಳಿ. 3/8/1994. ಸಮಯ? 4:35 ಸಂಜೆ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಮಂಜುಳಾ ಅವ್ರೆ. 5. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ಹೇಗಿದ್ದೀರಾ ಗುರುಜಿ? ನೋಡಿ, ಶಿವರಾತ್ರಿಯ ಕಳಕಳಿ ಹೇಗಿದೆ. 4 ವರ್ಷ ಆದ್ಮೇಲೆ ಇವತ್ ಸಿಕ್ಕಿದೆ ಗುರುಜಿ. ಶಂಕರ,
ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ ನೀವು ಲೈನ್ ಸಿಕ್ಕಿರೋದು. ಆಗ್ಲಿಮ್ಮ, ಆಗ್ಲಿ, ಆತಂಕ ಪಡಬೇಡಿ. ಗುರುಜಿ, ನಮ್ಮ ಹಸ್ಬೆಂಡ್ ಡೆಪ್ಟಿ ಲೇಬರ್ ಕಮಿಷನರ್ ಆಗಿ ಪುಣೆ ಕೆಲಸ ಮಾಡ್ತಾ ಇದಾರೆ. ನಾನು ನನ್ ಮಗಳು ಇಲ್ಲಿದೀವಿ ಗುರುಜಿ, ಅಮ್ಮನ ಮನೇಲಿ ಇದೀವಿ, ಅವ್ರ ಅಲ್ಲಿ ಇದಾರೆ. ಈಗ ಈಗ ಅಪ್ಗ್ರೇಡೇಷನ್ ಅಂತ ಆಗ್ತಾ ಇದೆ ಗುರುಜಿ. ನಾವು ಹಸ್ಬೆಂಡ್ ಬಳ್ಳಾರಿ ಮತ್ತೆ ಬೆಂಗಳೂರು ಟ್ರೈ ಮಾಡ್ತಾ ಇದೀವಿ. ಸೊ ಅದ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. 101% ಮತ್ತೆ ಎಲ್ಲರೂ ಕುಟುಂಬವೆಲ್ಲ ಒಂದಾಗ್ತಕ್ಕಂಥದ್ದು ಏನಿದೆ ಅಂದ್ರೆ ಇವ್ ಜಾತಕದಲ್ಲಿ ಚಿಕ್ಕದಾಗಿ ಶುಕ್ರ ನೀಚ. ಯಾವಾಗ ಶುಕ್ರ ನೀಚ ಆಗುತ್ತೆ ಅಂದ್ರೆ ಶುಕ್ರ ಅಂದ್ರೇನೆ ಸಂಗಾತಿ, ಪ್ರೀತಿ, ಪ್ರೇಮ, ಪ್ರಣಯ, ಆನಂದ, ಮೋಜು, ಮಸ್ತಿ ಅನ್ನತಕ್ಕಂಥದ್ದು. ಅಂಥದ್ದು ದೂರ ಇರಬೇಕು. ಅದರಲ್ಲೂ ಚಿಕ್ಕದಾಗಿ ಇವರಿಗೆ ಗುರುವಿನ ಜೊತೆ ರಾಹು, ಸಪ್ತಮದಲ್ಲಿ ಶನಿ ವಕ್ರ, ದೂರ ಇರಬೇಕು. ನೋಡಿ, ಮದುವೆ ಆದ್ಮೇಲೆನೆ ಇವರಿಗೆ ಟರ್ನಿಂಗ್ ಪಾಯಿಂಟ್. ವಿಶೇಷ ಅಧಿಕಾರ, ಅಂತಸ್ತು, ಜವಾಬ್ದಾರಿ, ಉದ್ಯೋಗ, ಪದವಿ, ಪ್ರತಿಷ್ಠಾ, ಹೆಸರು, ದುಡ್ಡು ಎಲ್ಲವೂ ಇದೆ. ಎಲ್ಲೋ ನೀವಿಬ್ಬರಲ್ಲಿ ಒಂಚೂರು ಆ ಒಂದು ಅಪಶ್ರುತಿ, ಏನಪ್ಪಾ ಅವ್ರು ಅಲ್ಲಿದ್ದಾರೆ, ನಾನು ಇಲ್ಲಿದ್ದೇನೆ, ಇದು ಆಗುತ್ತಾ, ಮತ್ತೆ ನಾವು ನೆನ್ಸಿದ ಸ್ಥಳಕ್ಕೆ ಆಗುತ್ತಾ? ಈಗ್ಲಿಂದಲ್ಲ, ಸುಮಾರು ಒಂದೂವರೆ ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೀರಾ ಬದಲಾವಣೆ ಮಾಡ್ಕೊಳ್ಳಿಕ್ಕೆ. ಹೌದು? ಹೌದು ಗುರುಜಿ. ಆಗುತ್ತೆಮ್ಮ, ಖಂಡಿತ ಹೀಗಿದೆ, ಆತಂಕ ಪಡ್ತಕ್ಕಂಥದ್ದೇನೂ ಇಲ್ಲ. ಶನಿ ವಕ್ರ ಎಲ್ಲ ನೇರವಾಗಿ ಹೋದ್ರೆ ಆಗೋದಿಲ್ಲ ಇವರಿಗೆ. ಪ್ರತಿಯೊಂದು ಕೆಲ್ಸಕ್ಕೂ 2 ಬಾರಿ ಪ್ರಯತ್ನ ಮಾಡ್ಬೇಕು ಇವರಿಗೆ, 3 ಬಾರಿ. ಹನುಮಾನ್ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ತಾ ಬರ್ಲಿಕ್ಕೆ ಮಾಡಿ. ಇವತ್ತು ಶನಿ ವಕ್ರ ಅಂದ್ರೇನೆ ಇವತ್ತು ವಿಶೇಷವಾಗಿ ಶಿವರಾತ್ರಿಯ ಮಾರನೇ ದಿನ. ಇವತ್ತು ಶಿವನ ದರ್ಶನ ಮಾಡೋದು ತುಂಬಾ ಒಳ್ಳೆಯದು. ಬೆಲ್ವಾರ್ಚನ, ಅಭಿಷೇಕ, ಯಾರಿಗಾದ್ರೂ ಶಿವರಾತ್ರಿಯ ಒಂದು ಸಂದರ್ಭದಲ್ಲಿ ಹಿರಿಯರು ಸೇವೆ ಮಾಡೋದು ಅಂದ್ರೆ ಅದಕ್ಕಿಂತ ದೊಡ್ಡ ಸೇವೆ ಇಲ್ಲ ಅಂತವೆ. ವಯಸ್ಸಾದಾಗ್ಲೇ ನಾವು ಶಿವ ಅಯ್ಯೋ ನೆನಪಾ ಅನ್ನೋದು. ಸೊ ಅಂತ ವಯಸ್ಸಾದವ್ರ ಸೇವೆ ಮಾಡಬೇಕು, ಅವ್ರಿಗೊಳ್ಳೆ ಊಟ ಉಪಚಾರ ಮಾಡಿಸ್ಬೇಕು, ಸಿಹಿ ಹೋಳಿಗೆ ತಿನ್ನಿಸ್ಬೇಕು ಅನ್ನತಕ್ಕಂಥದ್ದೆಲ್ಲ ಹೇಳ್ತವೆ. ಪ್ರಯತ್ನ ಮಾಡಿಸಿ ಒಳ್ಳೇದಾಗ್ತಕ್ಕಂಥದ್ದು ಇವತ್ತು ಹೋಗ್ಬನ್ನಿ. ಮಂಜುಳಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಜ್ಞಾನಾನಂದಮಯಂ ದೈವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಏನೋ ಗುರುಗಳು ದಿಢೀರಂತ ಶ್ಲೋಕ ಹೇಳ್ತಿದಾರಲ್ಲ ಅನ್ನತಕ್ಕಂಥದ್ದು ನೀವು ಯೋಚನೆ ಮಾಡಬಹುದು. ಹಯಗ್ರೀವ ಮಂತ್ರವನ್ನ ಹೇಳಿತ್ತು ಅಂದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕಾಲ ಆರಂಭ. ಭಯ ಬಿದ್ದುಬಿಟ್ಟಿರ್ತೀರಾ, ಆತಂಕ ಪಟ್ಬಿಟ್ಟಿರ್ತೀರಾ, ಓದಿದ ನೆನಪಲ್ಲಿ ಇರುತ್ತಾ ಗುರುಗಳೇ ಸಾಧಿಸ್ಕೋತೀವಿ ಅಂತ. ಮೊದಲು ನೆನ್ಪಿಟ್ಕೊಳ್ಳಿ, ನಿಮ್ಮ ಮೇಲೆ ನಂಬಿಕೆ ಇರಲಿ. ಏನು ಓದಿದ್ದೀರೋ ಅದನ್ನೇ ಬರೆಯಲು ಪ್ರಯತ್ನ ಮಾಡಿ. ಪರೀಕ್ಷಾ ಕಾಲದಲ್ಲಿ ಇದನ್ನು ತಿಳ್ಕೊಂಡಿಲ್ಲ, ಇದನ್ನು ತಿಳ್ಕೋಬೇಕು ಅಂತ ಓಡಬಾರ್ದು. ಏನು ತಿಳಿದುಕೊಂಡಿದ್ದೇವೆಯೋ ಅದನ್ನೇ ಮತ್ತೆ 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 ಓದಿಕೊಳ್ಳತಕ್ಕಂಥ ಅಭ್ಯಾಸ ಮಾಡ್ಕೋಬೇಕು, ಮನನ ಮಾಡಿಕೊಳ್ಳಬೇಕು. ಅತಿ ಮುಖ್ಯವಾಗಿ ಓದಿದ್ದು ನೆನಪಿರುವುದು, ಕೇಳಿದ್ದು ನೆನಪಿರುವುದು ಅರೆಕಾಲಿಕ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಂದ್ರೆ ಸ್ವಲ್ಪ ದಿನಗಳಷ್ಟೇ ಓದಿದ್ದು ಕೇಳಿದ್ದು. ಅದೇ ಓದಿದ್ದನ್ನ ಬರೆದು ಮತ್ತೊಮ್ಮೆ ಓದಿಬಿಟ್ಟರೆ ಜೀವನ ಪರ್ಯಂತ ನೆನಪಿರುವುದು ಅನ್ನತಕ್ಕಂಥ ಮಾತು ಹೇಳ್ತಾರೆ ಗುರುಗಳು. ಸೊ ಇಟ್ ಈಸ್ ದ ಬೆಸ್ಟ್ ವೇ ಟು ಮೇಕ್ ಯೋರ್ ಸೆಲ್ಫ್ ಟು ಪ್ರಿಪೇರ್. ಏನು ಓದಿದ್ದೀರೋ ಬರೆದು ನೋಡಿ. ಅದಕ್ಕೆ ಶಾಲಾ ಮಾಸ್ಟರ್ಗಳು ಹೋಮ್ವರ್ಕ್ ಕೊಡೋದು ಏನಕ್ಕೆ ಗೊತ್ತಾ? ಬರ್ಕೋ ಬನ್ನಿ, 10 pages ಬರೀರಿ, 100 pages ಬರೀರಿ, 10 times ಬರೀರಿ, 100 times ಬರೀರಿ ಅನ್ನೋದಕ್ಕೆ ನೀವು ಅನ್ಕೋತೀರಾ, ಅಯ್ಯೋ ನಮಗೆ ಶಿಕ್ಷೆ ಹಾಕ್ಬಿಟ್ಟಿದ್ದಾರೆ 100 times ಬರಿಬೇಕಂತೆ ಈ ಕ್ವಶನ್ ಅಂಡ್ ಆನ್ಸರ್ನ, ಫೇಲ್ ಆಗಿರೋದು ಇದಕ್ಕೆ ದಸರಾ ರಜೆನಲ್ಲಿ 5 times ಬರೀಲಿಕ್ಕೆ ಹೇಳಿದ್ದಾರೆ, ಸಾಕಾಗ್ಬಿಟ್ಟಿದೆ. ಸಮ್ಮರ್ ಹಾಲಿಡೇಸ್ನಲ್ಲಿ 10 times ಬರೀಲಿಕ್ಕೆ ಹೇಳ್ಬಿಟ್ಟಿದ್ದಾರೆ, ನಾವೆಲ್ಲೂ ಆಡಬಾರ್ದಾ ಅಂತೆಲ್ಲ ಅನ್ಕೋತೀರಾ. ಅಲ್ಲ, ಆ ಗುರುವಿಗೆ ಗೊತ್ತಿದೆ ನಿಮ್ಮ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ, ನಿಮ್ಮ ಮೈಂಡ್ ಬೇರೆ ಕಡೆ ಓಡ್ತಿದೆ, ಯು ಆರ್ ನಾಟ್ ಏಬಲ್ ಟು ರಿಮೆಂಬರ್ ಥಿಂಗ್ಸ್ ಅನ್ನತಕ್ಕಂಥದ್ದು. ಅದಕ್ಕೋಸ್ಕರವೇ ಓದಿದ್ದನ್ನ ಬರೀರಿ ಅಂತ ಬರೆಸ್ತಾರೆ. ಈ ರೀತಿ ಶಿಕ್ಷೆ ಅಲ್ಲ ಅದು, ನಿಮಗದು ವರ. ಹಿ ಈಸ್ ಮೇಕಿಂಗ್ ಯು ಪ್ರಿಪೇರ್. ನಾನು ಹೋದ ವಾರವೇ ಹೇಳಿದ್ದೆ, ಈ ವಾರ ಪೂರ್ತಿ ವಿದ್ಯಾರ್ಥಿಗಳ ವಾರವಾಗಿರುತ್ತೆ. ವಿಶೇಷವಾದಂಥ ಆ ಒಂದು ಮಂತ್ರ ಅನುಷ್ಠಾನಗಳನ್ನು ಕೊಡ್ತೇನೆ, ಆ ಒಂದು ವಿಶೇಷವಾದಂಥ ಟಿಪ್ಸನ್ನು ಕೊಡ್ತೇನೆ ಅನ್ನತಕ್ಕಂಥ ಭಾವ ಹೇಳಿದ್ದೆ. ಸೊ ಪ್ರಯತ್ನ ಮಾಡಿ ಆದಷ್ಟು
ಈ ವಾರದ ಪೂರ್ತಿ ಅಂಕಣವನ್ನ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಿರೋದು. ಯಾಕೆಂದ್ರೆ ನೀವಿಲ್ಲದ್ದು, ನಿಮ್ಮ ಗಮ್ಯವಿಲ್ಲದ್ದು ಏನೂ ಸಾಧಿಸಲಾರಿರಿ. ನೀವಿಲ್ಲದ್ದು ನಾವೂ ಇಲ್ಲ. ನಾಳೆ ನಿಮ್ಮ ಕೈಗೆ ನಾವು ಅಧಿಕಾರ ಕೊಡೋದು, ನಮ್ಮ ಕೈಗಲ್ಲ. ನೀವು ನಡೆಸೋದು ನಮ್ಮನ್ನ. ನೀವು ನಮಗೆ ಊರುಗೋಲು, ನಾವಲ್ಲ. ನಾವು ನಿಮ್ಮ ಹಿಂದೆ ಇರಬೇಕು. ನೀವು ನಮ್ಮನ್ನ ಕರ್ಕೊಂಡೋಗಿ ಕುಂದಿರ್ತಕ್ಕಂಥದ್ದು. ನೀವು ಚೆನ್ನಾಗಿದ್ರೆ ಅಲ್ವಾ ನಾವು ಚೆನ್ನಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವೇ ಇದೊಂದು ಪುಟ್ಟ ಪ್ರಯತ್ನ. ಆದಷ್ಟು ಈ ವಿದ್ಯಾರ್ಥಿಗಳಿಗೆ ಒಂದು ಹೇಳಿರ್ತೇನೆ, ಅತಿ ಮುಖ್ಯವಾಗಿ ಈ ಒಂದು ಕೆಲವರು ತುಂಬಾ ಬ್ರಿಲಿಯಂಟ್ ಇರ್ತಾರೆ, ಒಂದೇ ಸಲ ಏಕಸಂಧಿಗ್ರಹಗಳು. ನನ್ನ ಗುರುಗಳ ಅವರ ಒಂದು 2ನೇ ತಲೆಮಾರಿನ ಗುರುಗಳ ಬಗ್ಗೆ ಕೇಳಿದ್ದೆ. ಅವರಿಗೆ ಯಾವ ಮಟ್ಟದ ವಿಸ್ಮಯಕಾರಿಯಾದ ಅಂತಹ ಒಂದು ನೆನಪಿನ ಶಕ್ತಿ ಇತ್ತು ಅಂದ್ರೆ, ಇಷ್ಟು ದಪ್ಪ ಪುಸ್ತಕ ಕೊಟ್ಟರು ಒಂದೇ ವಾರದಲ್ಲಿ ಓದ್ಕೊತಿದ್ರಂತೆ. ಒಂದು ವಾರದಲ್ಲಿ ಅದನ್ನ ವರ್ಷಗಟ್ಟಲೆ ಬಿಟ್ಟು ಬಂದು ಕೇಳಿದ್ರು, ಇಂಥ ಒಂದು ಪೇಜಿನಲ್ಲಿ, ಇಂಥ ಒಂದು ಪ್ಯಾರಾನಲ್ಲಿ ಈ ಲೈನ್ ಇದೆ ಅನ್ನತಕ್ಕಂಥ ಮಾತನ್ನ ಹೇಳ್ತಿದ್ರು ಅನ್ನತಕ್ಕಂಥ ಮಾತನ್ನ ನಾನು ಗುರುಗಳು ಹೇಳ್ತಿದ್ದಾಗ ನಾನು ತಲೆ ಕೆಡ್ಸ್ಕೊತಿದ್ದೆ. ಒಂದು ಪೇಜಲ್ಲಿರೋ ಒಂದು ಲೈನೇ ನನಗೆ ನೆನಪಿರೋಲ್ಲ. ಏನಪ್ಪಾ ಇದು, ಪಂಚಮ ಶನಿ ಬೇರೆ, ಮಂತ್ರಗಳು ಒಲಿಯೋಲ್ಲ, ಓದಿದ್ದು ನೆನಪಿರೋಲ್ಲ ಅಂತ ಶಾಪ ಬೇರೆ ಅಂತ ಮನಸ್ಸಲ್ಲಿ ಅನ್ಕೋತಿದ್ದೆ. ಪುಟ್ಟ ಹುಡುಗನಾಗಿದ್ದಾಗ ನನ್ನ ಅಜ್ಜ ಬೈಯೋರು, ಇವನಿಗೆ ಪಂಚಮ ಶನಿ ಇವನಿಗೆ ಎಲ್ಲಿ ಒಲಿಯುತ್ತೆ, ಇವನಿಗೇನೂ ಒಲಿಯೋಲ್ಲ, ಇವನು ದಂಡು ಪಿಂಡ ಅಂತ ಬೈತಿದ್ರು. ಅರ್ಥ ಆಗ್ತಿರ್ಲಿಲ್ಲ ಆಗ. ಆದ್ರೆ ಅದನ್ನೇ ಹಠ ಕಟ್ಟಿ, ಪಂಚಮ ಶನಿ ಇದ್ರೆ ಏನು, ಯಾಕೆ ಆಗೋದಿಲ್ಲ ಅಂತ ಹಠ ಕಟ್ಟಿ ನಿಮ್ಮ ಮುಂದ್ಗಡೆ ಇವತ್ತು ಪುಟ್ಟ ವಾನರ ಆಗಿ ಕುಳಿತಿದ್ದೇನೆ. ಸೊ ನಿಮ್ಮ ಮನೆಯಲ್ಲೂ ಆ ಒಂದು ಪುಟ್ಟ ವಾನರಗಳು ರೆಡಿ ಆಗ್ಬೇಕಾ, ಅವರು ಸಾಧಿಸ್ಕೋಬೇಕಾ, ಅವ್ರಿಗೆಲ್ಲ ಒಂದು ವಿಶೇಷವಾದಂಥ ಮಂತ್ರ ಅನುಷ್ಠಾನ. ಇವತ್ತು ಹಯಗ್ರೀವ ಮಂತ್ರ ವಿದ್ಯಾರ್ಥಿಗಳಿಗಂತೂ ತುಂಬಾ ವಿಸ್ಮಯಕಾರಿ ಮಂತ್ರ. ಹಯಗ್ರೀವರ ಉಪಾಸನೆ ಮಾಡಿಕೊಂಡ್ರೆ ಏನನ್ನು ಬೇಕಾದ್ರೂ ಸಾಧಿಸ್ಕೋಬಹುದು ಅನ್ನತಕ್ಕಂಥದ್ದು. ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಮುಂದಿನ ಭಾಗಗಳಲ್ಲಿ, ಕಾದು ನೋಡಿ. ಬನ್ನಿ, ಕರೆಯನ್ನ ಯಾರು ಮಾಡಿದಾರೆ ಈಗ ಕೇಳೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ಅರ್ಚನಾ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಉಡುಪಿಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ ಮೇಡಮ್. ಹುಟ್ಟಿದ ದಿನಾಂಕ 3/1/1988. ಸಮಯ ರಾತ್ರಿ 9:05. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 7. ಅರ್ಚನಾ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ಆಯ್ತು ಸರ್. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ತಾಯಿ. ಮದುವೆ ಆಯ್ತೇನಮ್ಮ? ಇಲ್ಲ ಗುರುಜಿ, ಫಿಕ್ಸ್ ಆಗಿದೆ ಅಷ್ಟೇ. ಸರಿ, ಆಗುತ್ತೆ ಅತಿ ಶೀಘ್ರದಲ್ಲೇ. ಕಟಕ ಲಗ್ನ, ಸ್ವಲ್ಪ ಭಾವುಕರು, ಸ್ವಲ್ಪ ಸಿಟ್ಟು ಜಾಸ್ತಿ. ನಿಮಗೆ ಸ್ವಲ್ಪ ಈ ಮಂತ್ಲಿ ಪ್ರಾಬ್ಲಮ್ಸ್ ಬರುತ್ತೆ, ಪೀರಿಯಡ್ಸ್ ಪ್ರಾಬ್ಲಮ್ಸ್. ಡೇಟ್ಸ್ ಆದಾಗ ಸ್ವಲ್ಪ ಯಾಕೋ ಹೊಟ್ಟೆ ನೋವು ಅನಿಸೋ ಥರ, ಏನೋ ಎಳೆದಾಟ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಸ್ವಲ್ಪ ಜಾಗ್ರತೆ. ಒಂದು ಒಳ್ಳೆ ಗೈನೋಕಾಲಜಿಸ್ಟ್ ಹತ್ರ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಆರುದ್ರ ನಕ್ಷತ್ರ, ಶಿವನ ನಕ್ಷತ್ರ. ಶಿವನ ನಕ್ಷತ್ರ ತುಂಬಾ ಒಳ್ಳೇದಿರ್ತಕ್ಕಂಥದ್ದು. ನಿಮಗೆ ತುಂಬಾ ಆಸೆ ನಮ್ಮ ಸಾಧನೆ ಬಗ್ಗೆ ಚಿಂತೆ, ಉದ್ಯೋಗದ ಬಗ್ಗೆ ಚಿಂತೆ, ಅಧಿಕಾರದ ಬಗ್ಗೆ ಚಿಂತೆ, ಏನಾದ್ರೂ ಸಾಧಿಸ್ಬೇಕು ಅನ್ನೋ ಒಂದು ಭಾವ. ನೋಡಿ, ಪ್ರಯತ್ನ ಮಾಡಿ, ಮಾಡತಕ್ಕಂಥ ಕರ್ತವ್ಯವನ್ನ ಮಾಡಿ. ಆ ಒಂದು ಬರದಿರಲಿ ತುಂಬಾ ಒಂದು ಮನಸ್ಸಿಗೆ ಅಟ್ಯಾಚ್ ಮಾಡ್ಕೋಬೇಡಿ. ಹೀಗೇ ಇರಬೇಕು, ಎಲ್ರ ಮುಂದ್ಗಡೆ ಒಳ್ಳೆ ಡ್ರೆಸ್ ಹಾಕ್ಬೇಕು, ಒಳ್ಳೆ ಒಡವೆ ಹಾಕ್ಬೇಕು, ಒಳ್ಳೆ ಅಧಿಕಾರದಲ್ಲಿರ್ಬೇಕು, ಎಲ್ಲರೂ ನನ್ನನ್ನು ಗುರುತಿಸ್ಬೇಕು ಅನ್ನತಕ್ಕಂಥ ಒಂದು ಹಂಬಲ ಜಾಸ್ತಿ ನಿಮಗೆ. ಹೌದೋ? ಹೌದು ಗುರುಜಿ. ಏನು ಪ್ರಯೋಜನ ಇಲ್ಲ. ಇನ್ನೊಬ್ಬರನ್ನ ಮೆಚ್ಚಿಸಲು ಓಡಬೇಡಿ, ನಿಮ್ಮನ್ನು ಮೆಚ್ಚಿಸಿಕೊಳ್ಳಿ. ನಿಮ್ಮನ್ನು ಮೆಚ್ಚಿಕೊಂಡರೆ ಜಗತ್ತೆಲ್ಲ ಮೆಚ್ಚುವುದು ಅನ್ನತಕ್ಕಂಥದ್ದು. ಯು ಫೀಲ್ ಕಂಫರ್ಟಬಲ್ ಫಸ್ಟ್. ಯಾರಿಗೋಸ್ಕರವೂ ಕೆಲಸ ಮಾಡಬೇಡಿ, ಯಾರಿಗೋಸ್ಕರವೂ ಊಟ ಮಾಡಬೇಡಿ, ಯಾರಿಗೋಸ್ಕರವೂ ಓಡಬೇಡಿ. ಯು ಜಸ್ಟ್ ಡೂ ವಾಟ್ ಎವರ್ ಯು ಫೀಲ್. ಇಲ್ಲ ಅಂದ್ರೆ, ಯಾಕಂದ್ರೆ ಆ ಸೂರ್ಯ ಪ್ರಭಾವ ಸುಟ್ಟು ಹಾಕಿ ಬಿಡುತ್ತೆ. ನೋಡಿ, ಮದುವೆ ಫಿಕ್ಸ್ ಆಗಿದೆಯಲ್ಲ, ನಿಮ್ಮ ಹುಡುಗನ್ಗೆ ರೂಲ್ಸ್ ಇಡ್ತೀರಾ, ಇಷ್ಟೊತ್ತಿಗೆ ಫೋನ್ ಮಾಡಬೇಕು, ಮಾತಾಡಬೇಕು, ನಾನು ಹೇಳ್ದಾಗ ಫೋನ್ ಮಾಡಿದಾಗ ಮಾತಾಡಬೇಕು. ತುಂಬಾ ನಿಯಮ ಜಾಸ್ತಿ, ಅವನೇ ಭಯ ಬೀಳ್ತಿರ್ತಾನೆ. ಹೌದು ಅಲ್ವೋ? ಹಾ. ಸೊ ಅದು ಎಲ್ಲೋ ಒಂದು ಎಳೆದಾಟ ಆಗ್ಬಿಡುತ್ತಮ್ಮ ಮುಂದಕ್ಕೆ. ಅಪಶ್ರುತಿ ತರ. ಅಪಶ್ರುತಿ ಅಂದ್ರೆ ಇನ್ನೇನು ಅಲ್ಲ, ಯು ಆರ್ ವೆರಿ ಪೊಸೆಸಿವ್. ದಟ್ ಇಸ್ ದ ಬಿಗ್ ಪ್ರಾಬ್ಲಮ್. ನನ್ನ ಗಂಡ, ನನ್ನ ಮನೆ, ನನ್ನತ್ತೆ ಈಗಲೇ ಡಾಮಿನೇಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಅವ್ರ ಮನೇಲಿ ಎಲ್ಲೋ ಒಂದು ಅಪಶ್ರುತಿಯ ರಾಗ ಕೂಡ, ಏನಮ್ಮ ಇನ್ನೂ ಏನೂ ಆಗ್ಲೇ ಇಲ್ಲ, ನಮ್ಮ ಮನೆಗೆ ಬಂದೇ ಇಲ್ಲ, ಆಗ್ಲೇ ಈ ರೀತಿ ಏನೋ ತಾಯಿ ಅನ್ನತಕ್ಕಂಥದ್ದು. ಹೌದೋ? ಹಾ. ಸ್ವಲ್ಪ ಎಲಾಸ್ಟಿಕ್ ಸಿಸ್ಟಮ್ ಆಗಬೇಕು.
ಎಲಾಸ್ಟಿಕ್ ಸಿಸ್ಟಮ್, ಎಲ್ಲರೂ ಒಂದಾಗ್ಬಿಡ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ ತಾಯಿ. ಎಲ್ಲೋ ಒಳ್ಳೇದಾಗ್ತಕ್ಕಂಥದ್ದು ಆದಷ್ಟು ಆ ಒಂದು ಕೇಂದ್ರ ಭಾವದಲ್ಲಿ, ಮುಖ್ಯವಾಗಿ ಸಪ್ತಮ ಭಾವದಲ್ಲಿ ಶುಕ್ರ ಬರುವುದು ಅಷ್ಟೊಂದು ಒಂದು ಒಳ್ಳೆಯದಲ್ಲ. ಇಟ್ ಗಿವ್ಸ್ ಎವ್ರಿಥಿಂಗ್, ಬಟ್ ಸಮ್ವೇರ್ ಆ ಡಾಮಿನೇಷನ್ ನೇಚರ್ ಕೊಟ್ಬಿಡುತ್ತೆ ಅಂತಕ್ಕಂಥ ಮಾತು. ಆದಷ್ಟು ಗೋಪೂಜೆಯನ್ನು ಮಾಡತಕ್ಕಂಥದಕ್ಕೆ ಪ್ರಯತ್ನ ಮಾಡಿ. ಇಂಥ ಒಂದು ವಿಶೇಷ ದಿನಗಳಲ್ಲಿ ಶಿವರಾತ್ರಿಯ ಒಂದು ಪ್ರಭಾವ ಆಯಿತು ಅಂದರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಶಿವನ ದೇವಸ್ಥಾನಕ್ಕೆ ಹೋಗ್ತೀರಾ, ಯಾರಾದರೂ ನಂದಿಯ ಮೂಲಕ ಶಿವನನ್ನು ನೋಡಿರೋದುಂಟೋ? ನಂದಿ ಶಿವನ ವಾಹನ, ಅವನಿಂದಲೇ ಶಿವನ ದರ್ಶನವಾಗಬೇಕೇ ವಿನಃ ಶಿವನನ್ನು ನೇರವಾಗಿ ನೋಡಿದ್ರೆ ಫಲವಿಲ್ಲ ಅನ್ನತಕ್ಕಂಥ ಒಂದು ಮಾತು. ಸೊ ಆ ನಂದಿಯನ್ನಾದರೂ ಮುಟ್ಟಿ ಆ ಕೊಂಬುಗಳ ನಡುವೆ ನೋಡಬೇಕು ಆ ಭಗವಂತನನ್ನ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಪ್ರಯತ್ನ ಮಾಡಿ, ಜೀವನ ಪರ್ಯಂತ ನೆಮ್ಮದಿಯಾಗಿರ್ತೀಯಮ್ಮ. ಒಳ್ಳೇದಾಗಲಿ, ಹೋಗಿ ಬನ್ನಿ. ಅರ್ಚನಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ವಿರಾಮಕ್ಕೂ ಮುನ್ನ ವಿದ್ಯಾರ್ಥಿಗಳಿಗೆ ಅಂತಾನೆ ಬಹಳ ವಿಶೇಷವಾಗಿ ಹಯಗ್ರೀವ ಮಂತ್ರದ ಒಂದು ಉಪದೇಶವನ್ನ ಮಾಡಿದ್ದೀರಾ, ಈಗ ಏನ್ ತಿಳಿಸ್ತಾ ಇದ್ದೀರಾ? ಖಂಡಿತ. ನೋಡಿ, ಹಯಗ್ರೀವರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನ ತಿಳ್ಕೋಬೇಕು ಮೊದಲು. ಯಾಕೆ ಈ ಮಂತ್ರವನ್ನು ಅನುಷ್ಠಾನ ಮಾಡ್ಕೋಬೇಕು? ಎಲ್ರಿಗೂ ನಾವೇನ್ ಮಾಡ್ತೀವಿ, ವಿದ್ಯಾರ್ಥಿಗಳಂತ ಹೇಳಿದ ತಕ್ಷಣವೇ ಫಸ್ಟು ಸರಸ್ವತಿಯನ್ನ, ಶಾರದಾದೇವಿಯನ್ನ ಅನುಷ್ಠಾನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಆ ಸರಸ್ವತಿಗೂ ಕೂಡ ಮೀರಿ ನಿಂತಿರ್ತಕ್ಕಂಥ ದೇವರು ಅಂದ್ರೆ ಹಯಗ್ರೀವರು. ಹಿಂದೆ ಬ್ರಹ್ಮದೇವರು ಲೋಕ ಸೃಷ್ಟಿಯ ಒಂದು ಆರಂಭದಲ್ಲಿ ಸ್ವಲ್ಪ ಅಹಂಕಾರ ಬಂದ್ಬಿಡ್ತಂತೆ. ನನ್ನಿಂದಲೇ ಲೋಕ, ನನ್ನಿಂದಲೇ ಸೃಷ್ಟಿ ಅನ್ನತಕ್ಕಂಥದ್ದು. ಅಂತ ಒಂದು ಅಸುರ ಮನಸತ್ವ ಅವರ ಮನಸ್ಸಲ್ಲಿ ಬಂದ ತಕ್ಷಣ, ಸ್ವಾರ್ಥ ಮನಸತ್ವ ರಾಕ್ಷಸರ ಮೇಲ್ಗೈ ಆಯ್ತಂತೆ. ಮಧುಕೈ ಭಟರೆಂಬ ಇಬ್ಬರು ರಾಕ್ಷಸರು ಬಂದು ಅವರು ಬರೆದಿಟ್ಟಂತ ಆ ಒಂದು ಚತುರ್ವೇದಗಳನ್ನ ತಗೊಂಡು ಹೊಡೋಗ್ಬಿಟ್ಟು ಸಮುದ್ರದಲ್ಲಿ ಅಡುಕೊಂಡು ಕೂತ್ಕೊಬಿಡ್ತಾರಂತೆ. ಅಂತ ಒಂದು ಸಂದರ್ಭದಲ್ಲಿ ಲೋಕವೆಲ್ಲ ಅಂಧಮಯವಾಗಿಬಿಟ್ಟಿತ್ತಂತೆ. ಅಂದ್ರೆ ಆ ವೇದಗಳಿಂದಲೇ ಎಲ್ಲವೂ, ಯಾರೇನು ಕೆಲಸ ಮಾಡಬೇಕು, ತಂದೆಯಾದವನ ಕರ್ತವ್ಯವೇನು, ಮಗನಾದವನ ಕರ್ತವ್ಯವೇನು, ಹೆಂಡತಿಯಾದವಳ ಕರ್ತವ್ಯವೇನು, ಮಗಳಾದವಳ ಕರ್ತವ್ಯವೇನು, ರಾಜನಾದವನ ಕರ್ತವ್ಯವೇನು, ಸೇವಕನ ಕರ್ತವ್ಯವೇನು, ಈ ರೀತಿ ಪ್ರತಿಯೊಂದು ಕರ್ತವ್ಯಗಳನ್ನ ಆ ವೇದಗಳ ಮುಖೇನ, ಮಂತ್ರಗಳ ಮುಖೇನ, ಶ್ಲೋಕಗಳ ಮುಖೇನ ಪ್ರತಿಯೊಂದು ವರ್ಷ, ತಿಥಿ, ನಕ್ಷತ್ರ, ಮಳೆ ಯಾವಾಗ ಬರಬೇಕು, ಯಾವ ತಿಥಿಯಲ್ಲಿ ಬರಬೇಕು, ಸೂರ್ಯನ ಕೆಲಸವೇನು, ಚಂದ್ರನ ಕೆಲಸವೇನು, ನವಗ್ರಹಗಳ ಕೆಲಸವೇನು, ಅಗ್ನಿ, ವಾಯು, ವರುಣ ಇವುಗಳ ಕೆಲಸವನ್ನು ಎಲ್ಲವನ್ನ ಆ ವೇದಗಳ ಮುಖೇನವೇ ಆ ಬ್ರಹ್ಮದೇವರು ಮಾಡಿಟ್ಟಂತ ಒಂದು ನಿಯಮ. ಅದನ್ನೇ ತಗೊಂಡೋದ್ರೆ ನಿಯಮ ಯಾರು ಫಾಲೋ ಮಾಡ್ತಾರೆ? ಅಗ್ನಿ ಮನೆಯಲ್ಲಿ ನೀರು ಬಂದು ಕುತ್ಕೋತಾನೆ ವಾಯು, ಇಲ್ಲ ಅಂದ್ರೆ ವರುಣ ಬಂದು ಕುತ್ಕೋತಾನೆ, ವರುಣನ ಮನೆಯಲ್ಲಿ ಹೋಗಿ ವಾಯು ಕುತ್ಕೋತಾನೆ. ನಂದೇ ಸರಿ ಅಂತಾನೆ. ಇಲ್ಲಪ್ಪ ಇದು ತಪ್ಪು ಅಂದ್ರೆ ಅದನ್ನ ಹೇಳೋಕ್ ತೋರ್ಸು, ರೂಲ್ಸ್ ತೋರ್ಸಪ್ಪ, ನಿಯಮ ತೋರ್ಸಪ್ಪ, ಡಾಕ್ಯುಮೆಂಟ್ ತೋರ್ಸಪ್ಪ ಅಂತಾರೆ. ನಮ್ಮನೆಗೆ ಯಾರೋ ಬಂದು ಕುತ್ಕೊಂಡ್ರೆ, ಯಾರಯ್ಯ ನೀನು? ನನ್ನ ಮನೇನಪ್ಪ, ನಿನ್ ಮನೆ ಅನ್ನೋದಕ್ಕೆ ಏನಿದಪ್ಪ ಪ್ರೂಫ್ ತೋರಿಸು ಅಂದ್ರೆ ಅವನ ಹತ್ರ ಇದ್ರೆ ತೋರಿಸ್ಬೇಕು, ಇಲ್ಲ ಅಂದ್ರೆ ನಮ್ಮ ಹತ್ರ ಇರೋದು ತೋರಿಸ್ತೇವೆ. ಹೌದಲ್ವಾ? ನಮ್ಮ ನಿಯಮ, ನಮ್ಮ ಮನೆ, ನಮ್ಮ ಹೆಂಡತಿ, ನಮ್ಮ ಕುಟುಂಬ ಅನ್ನತಕ್ಕಂಥದ್ದು. ಸೊ ಅದುವೇ ಇಲ್ಲ ಅಂದ್ರೆ ಯಾರು ನಮ್ಮನ್ನ ಕಾಪಾಡೋರು? ಹೌದಲ್ವೋ? ಅಂತ ಒಂದು ಸಂದರ್ಭದಲ್ಲಿ ಮುಕ್ಕೋಟಿ ದೇವತೆಗಳು ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆ ವಿಷ್ಣು ಭಗವಂತರು ಒಂದು ಕುದುರೆಯ ರೂಪದ ಹಯಗ್ರೀವರಾಗಿ ಸೃಷ್ಟಿಯಾಗಿ ಅವತಾರವನ್ನು ಕೊಟ್ಟು ಹೋಗಿ ಆ ಮಧುಕೈ ಭಟರ ಮೇಲೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಅದನ್ನು ತಗೋಬರ್ತಾರಂತೆ ಆ ಚತುರ್ವೇದಗಳನ್ನು. ಆ ನಂತರ ಆ ವೇದಗಳನ್ನ ವಿಂಗಡಿಸಿ ಸರಸ್ವತೀ ದೇವಿಗೂ ಕೂಡ ಅದನ್ನು ಕೊಟ್ಟರು ಅನ್ನತಕ್ಕಂಥ ಒಂದು ಮಾತಿದೆ. ಅದರಿಂದಲೇ ಹಯಗ್ರೀವರ ಮಂತ್ರವನ್ನ ಜಪ ಮಾಡಿಕೊಂಡರೆ 4 ವೇದಗಳನ್ನ ಕರಗತಲಾಮಲಕ ಮಾಡಿಕೊಳ್ಳತಕ್ಕಂಥ ಒಂದು ಶಕ್ತಿ ನಿಮಗೊಲಿದು ಬರುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ ಗುರುಗಳು. ಅಂತ ಒಂದು ಹಯಗ್ರೀವ ಮಂತ್ರವನ್ನ ಆ ಒಂದು ಪಠನೆ ಮಾಡ್ಕೊಳ್ಳೋದು, ಅನುಷ್ಠಾನ ಮಾಡ್ಕೊಳ್ಳೋದು, ಏನೇನು ಮಾಡ್ಕೋಬೇಕು ಅನ್ನೋದನ್ನ ಇನ್ನಷ್ಟು ಮಾಹಿತಿಗಳನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಬನ್ನಿ, ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಮಾಡಿದ್ದಾರೆ ಕೇಳೋಣ. ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್ ನಾನು ಜಗದೀಶ್ ಅಂತ, ಆಲೂರ್ ಮಗ್ಗೆಯಿಂದ. ಎಲ್ಲಿಂದ? ಹಾಸನ್ ಆಲೂರ್ ಮಗ್ಗೆಯಿಂದ. ಓಹೋ, ನಮ್ಮ ಊರಿನ ಹೆಸರಾದ್ರೆ ಆ ಊರಿನವರಲ್ಲ ನಾವು. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಹುಟ್ಟಿದ ದಿನಾಂಕ 24/12/1985. ಸಮಯ ಮಧ್ಯಾಹ್ನ 1:30. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಜಗದೀಶ್ ಅವರೇ. 3 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಶಂಕರ.
ನಮಸ್ತೆ ಗುರುಜಿ. ಆ ಒಂದು ಗುರು ನೀಚ, ಲಗ್ನಾಧಿಪತಿಯೇ ನೀಚ, ನೀವೇ ಕೆಟ್ಟ ಹಾಗೆ, ನಿಮ್ಮನ್ನೇ ತಗೊಂಡು ಹೋಗಿ ಹಳ್ಳದಲ್ಲಿ ಇಟ್ಟು ಬಿಟ್ಟಿದ್ದೀರಾ ಅನ್ನತಕ್ಕಂಥ ಒಂದು ಭಾವ. ಅಂದ್ರೆ ಹಳ್ಳದಿಂದ ಮೇಲೆ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಎಲ್ರಿಗೂ ಕೆಲವರಿಗೆ ದಿಬ್ಬ ಇದ್ರೆ ನಿಮಗೆ ಕೆಳಗಡೆ ಇದ್ದೀರಾ. ಮೇಲಿಗೆ ನೀವೇ ಇರಬೇಕು, ನೀವೇ ಓಡಬೇಕು, ನೀವೇ ಹಿಡಿಬೇಕು. ಕುಟುಂಬನ, ನನ್ನ ಕರಿಯರ, ವಿದ್ಯಾಭ್ಯಾಸವ, ಉದ್ಯೋಗವ, ಸೆಲ್ಫ್ ಬಿಸ್ನೆಸ್, ಏನು ಪ್ರತಿಯೊಂದರಲ್ಲೂ ಅಡಚಣೆಯೇ, ಪ್ರತಿಯೊಂದರಲ್ಲೂ ಹೋರಾಟವೇ. ಹೌದೋ ಅಲ್ವೋ? ಹೌದು ಗುರುಜಿ. ಸರಿ. ಎಷ್ಟೋ ಬಾರಿ ನೋಡಿ, ಇಷ್ಟು ಚಿಕ್ಕ ವಯಸ್ಸಿಗೇನೆ ಏನೂ ಬೇಡ, ಯಾವುದೂ ಬೇಡ, ಯಾರೂ ಬೇಡ, ಎಲ್ಲಾದ್ರೂ ಹೊರಟೋಗೋಣ ಅನ್ನತಕ್ಕಂಥ ಒಂದು ಭಾವವೂ ಕೂಡ ಇರ್ತಕ್ಕಂಥದ್ದು. ಹೌದೋ ಅಲ್ವೋ? 100% ಅದು ಗುರುಜಿ. ಸರಿ. ನೋಡಿ, ಈ ರಾಹು ಭಾವಕ್ಕೆ ನಿಮ್ಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಅದೇನು ಗೊತ್ತಾ, ಏನಾದ್ರೂ ಆರಂಭ ಮಾಡಿದ್ರೆ ಮುಗಿಸೋವರೆಗೂ ಬಿಡುವುದಿಲ್ಲ. ಆದ್ರೆ ಆರಂಭವೇ ಕಷ್ಟ. ಆ ಮನಸ್ಸು ನಿಮ್ಮನ್ನ ಪ್ರಚೋದಿಸಿದ್ರೆ ಏನು ಬೇಡ ಬಿಡು, ಇಷ್ಟೇ. ಯಾರೋ ಕಾಲು ಹಿಡ್ಕೊಂಡವರು, ಯಾರೋ ಮೋಸ ಮಾಡಿದವರು, ಯಾರೋ ಅನ್ಯಾಯ ಮಾಡಿದವರು, ಇವರೆಲ್ಲ ಗೆಲ್ತಿದ್ದಾರೆ. ನ್ಯಾಯಬದ್ಧವಾಗಿ, ಧರ್ಮಬದ್ಧವಾಗಿ, ನೀತಿಬದ್ಧವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅಪ್ರೋಚಲ್ಲಿ ಹೋಗ್ತೇನೆ, ನಾನು ಮಾಡ್ತೇನೆ ಅನ್ನತಕ್ಕಂಥದ್ದಾದ್ರೆ ಆಗ್ತಿಲ್ವೇ ಅನ್ನತಕ್ಕಂಥ ಒಂದು ಭಾವ. ಹೌದೋ? ಹೌದು. ಇವತ್ತು ಶಿವರಾತ್ರಿ, ವಿನಾಯಕ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಆ ಒಂದು ಸಪ್ತಮಾಧಿಪತಿ ಭಾಗ್ಯಸ್ಥಾನ, ಸುಖಸ್ಥಾನಾಧಿಪತಿ ಭಾಗ್ಯಸ್ಥಾನ, ಸುಖವೆನ್ನುವುದು, ಆನಂದವೆನ್ನುವುದು, ಅಧಿಕಾರವೆನ್ನುವುದು ಮದುವೆಯ ನಂತರ ಆರಂಭ ಆಗ್ತಕ್ಕಂಥ ಒಂದು ಪ್ರಭಾವ ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು. ಒಂದು ಕನಕ ಪುಷ್ಪರಾಗವನ್ನ ಬಲಗೈ ರಿಂಗ್ ಫಿಂಗರ್ಗೆ ಧರಿಸಲಿಕ್ಕೆ ಪ್ರಯತ್ನ ಮಾಡಿ, ಬಹು ವಿಶೇಷ ಆಗುತ್ತೆ. ಚಂದ್ರ ಉಚ್ಚಂಗತ, ಆ ಚಂದ್ರನಿಗೆ ತ್ರಿಕೋಣದಲ್ಲಿರ್ತಕ್ಕಂಥ ಗುರು ಶ್ರವಣ ನಕ್ಷತ್ರದಲ್ಲಿರುವುದರಿಂದ ಈ ಬೆರಳಿಗೆ ಹೆಚ್ಚು ಕಡಿಮೆ ಒಂದು 2.5 2 ಮುಕ್ಕಾಲು ಕ್ಯಾರೆಟ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ಬೆಳ್ಳಿಯಲ್ಲೇ ಹಾಕಿ ಒಂದು ಮುತ್ತಿನ ಹಾರವನ್ನು ಕೂಡ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ವಿಶೇಷ ಆಗುತ್ತೆ, ಗೆದ್ದು ಬರ್ತೀರಾ. ಹೋಗ್ಬನ್ನಿ. ಜಗದೀಶ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನಾವೆಲ್ಲರೂ ಕಾಯೋ ಒಂದು ವಿಭಾಗ ಅಂದ್ರೆ ರಾಶಿಗಳ ವಿಭಾಗ. ಇಂದಿನ ಒಂದು ದಿನ ಭವಿಷ್ಯ ಹೇಗಿದೆ ಗುರುಜಿ ನಮ್ಮೆಲ್ಲರಿಗೂ? ಶತಭಿಷ ನಕ್ಷತ್ರ ಭೀಷಣ, ತುಂಬಾ ವಿಶೇಷವಾದಂಥ ರಾಹು ನಕ್ಷತ್ರ. ರಾಜಕೀಯದಲ್ಲಿ ಆ ಒಂದು ಲೆಕ್ಕಾಚಾರ ಹಾಕಬೇಕಾದ್ರೆ ಶತಭಿಷ ನಕ್ಷತ್ರ ಅವರ ಜಾತಕಕ್ಕೆ ಎಲ್ಲಿದೆ ಅಂತಲೂ ನೋಡ್ತೇವೆ. ಗೆಲ್ಲಬೇಕು ಅನ್ನತಕ್ಕಂಥದ್ದು ರಾಜಕೀಯ ಲೆಕ್ಕಾಚಾರಗಳಲ್ಲಿ, ರಾಜಕೀಯ ಪದವಿ, ರಾಜಕೀಯ ಅಂತಸ್ತು, ರಾಜಕೀಯದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕಂದ್ರೆ ಶತಭಿಷ ನಕ್ಷತ್ರವನ್ನ, ಯಾಕೆಂದ್ರೆ ಶತಭಿಷವನ್ನ ಎದುರಿಸ್ತಕ್ಕಂಥ ತಾಕತ್ತು ಅಂತಲೂ ಹೇಳ್ತೇವೆ. ಒಂದು ಮುಖಕ್ಕೆ 2 ಮುಖ ಇರುತ್ತೆ ಯಾವುದೇ ಒಂದು ಇದಕ್ಕೂ. ಒಂದು ಕಡೆ ಗೆಲುವು, ಇನ್ನೊಂದು ಕಡೆ ಸೋಲು. ಒಂದು ಕಡೆ ಧೈರ್ಯ, ಇನ್ನೊಂದು ಕಡೆ ಅಧೈರ್ಯ ಅಂತ ಹೇಳ್ತೀವಿ. ಈ ಶತಭಿಷ ನಕ್ಷತ್ರಕ್ಕೆ ಧೈರ್ಯ, ಅಧೈರ್ಯ ಎರಡರ ಪ್ರಭಾವವು ಕೂಡ ತೋರಿಸ್ತಕ್ಕಂಥದರ ಒಂದು ಸೂಚನಾ ಅಂತ ಹೇಳ್ತೇವೆ. ಅಂತ ಒಂದು ಲೆಕ್ಕಾಚಾರದ ಒಂದು ರಾಹು ನಕ್ಷತ್ರ. ನೋಡೋಣ ಯಾರ್ಯಾರಿಗೆ ಇವತ್ತು ರಾಜಕೀಯದ ಹಾಗೂ ಈ ಒಂದು ರಾಶಿ ಪ್ರಭಾವದ ಮೇಲೆ ಪ್ರಭಾವ ಬೀರಿದೆ ಅನ್ನತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ, ಈ ಒಂದು ಕೇತು ಕುಳಿತಿರ್ತಕ್ಕಂಥ ಒಂದು ಪ್ರಭಾವ. ಆ ಕೇತು ವಿಶೇಷವಾಗಿ ಭರಣಿ ನಕ್ಷತ್ರದಲ್ಲಿದೆ. ಚಂದ್ರ ರಾಹು ನಕ್ಷತ್ರದಲ್ಲಿದ್ದು, ಆ ರಾಹು ಗುರು ನಕ್ಷತ್ರದಲ್ಲಿದ್ದು, ಗುರು ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಒಂದು ರೀತಿ ಅದಲು ಬದಲು ಅನ್ನತಕ್ಕಂಥದ್ದು. ನೋಡೋಣ. ಬಹು ವಿಶೇಷ ಮೇಷರಾಶಿಯವರಿಗೆ ನಿಮ್ಮ ಲೆಕ್ಕಾಚಾರಗಳು ನಿಮ್ಮನ್ನ ನದಿ ದಾಟಿಸ್ತವೆ ಅನ್ನತಕ್ಕಂಥ ಒಂದು ದಿನ. ಏನಾದರೂ ರಾಜಕೀಯದಲ್ಲಿದ್ರೆ, ಏನಾದರೂ ಲೋಕಲ್ ಎಲೆಕ್ಷನ್ಸ್ ಅದು ಇದು ಅಂತ ಓಡಾಟ ಮಾಡ್ತಿದ್ರೆ ಅದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸನ್ನ ನೋಡ್ತಕ್ಕಂಥ, ತಕ್ಕ ಮಟ್ಟಿಗೇನು ದೊಡ್ಡ ಮಟ್ಟಿಗೆ ಯಶಸ್ಸನ್ನ ನೋಡ್ತಕ್ಕಂಥ ಒಂದು ದಿನ. ಅಧಿಕಾರ, ಅಂತಸ್ತು, ಸರ್ಕಾರಿ ಕೆಲಸ, ರಾಜ ಕೆಲಸ, ಎಕ್ಸ್ಪೋರ್ಟು, ಇಂಪೋರ್ಟು, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಈ ಚರ್ಮದ ಕೆಲಸ, ಈ ಒಂದು ಮದ್ಯ ವ್ಯಾಪಾರ, ಮಾಂಸ ವ್ಯಾಪಾರ, ಇವುಗಳಲ್ಲಿರ್ತಕ್ಕಂಥವರಿಗೆ, ಆಟೋಮೊಬೈಲ್ಸ್ ಅಲ್ಲಿ ಸಂಬಂಧಪಟ್ಟಂಥದ್ದು, ಎಣ್ಣೆ ವ್ಯಾಪಾರ, ಗ್ಯಾಸ್ ವ್ಯಾಪಾರ, ಇವುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೂ ಅಭಿವೃದ್ಧಿ. ವೃಷಭ ರಾಶಿ, ರಾಜಕೀಯದಲ್ಲೂ, ಪೊಲೀಸ್ ಇಲಾಖೆಯಲ್ಲೂ, CBI ಇಲಾಖೆಯಲ್ಲೂ, ಇವುಗಳಲ್ಲಿ ಕೆಲಸ ಕಾರ್ಯ ವೃತ್ತಿಪರರಾಗಿ ಏನಾದರೂ ಇದ್ರೆ ವಿಶೇಷ ಹೆಸರು, ಗತ್ತು, ತಾಕತ್ತು, ಪದವಿ, ಪ್ರತಿಷ್ಠಾ, ಪೊಸಿಷನ್ ಇವನ್ನ ಪಡೆಯತಕ್ಕಂಥ ಒಂದು ಭಾವ. ತುಂಬಾ ಅದ್ಭುತವಾದಂಥ ದಿನ. ಶತ್ರುಗಳನ್ನ ನಾಮಾವಶೇಷ ಸರ್ವನಾಶ ಮಾಡತಕ್ಕಂಥ ಒಂದು ಭಾವವೂ ಕೂಡ. ದುರ್ಬುದ್ಧಿ ಬಂದು ಬಿಡುತ್ತೆ. ನನ್ನದೇ, ನನ್ನ ಲೆಕ್ಕಾಚಾರವೇ, ನಾನು ಹಾಕಿದ್ದೆ, ನಾನು ಮಾಡಿದ್ದೆ ಅನ್ನತಕ್ಕಂಥದ್ದು. ಒಂದು ನೆನಪಿಟ್ಕೊಳ್ಳಿ, ಹಿಟ್ಲರ್ ಕೂಡ ಇಲ್ಲ, ಮುಸೋಲಿನಿ ಕೂಡ ಇಲ್ಲ, ಬಿನ್ ಲ್ಯಾಡನ್ ಕೂಡ ಇಲ್ಲ.
ಸರ್ವನಾಶವನ್ನು ಬಯಸ್ತಕ್ಕಂಥದ್ದು ಉಳಿಯುವುದೇ ಇಲ್ಲ, ಅದು ಸರ್ವನಾಶದ ಅಧಪತನವೇ, ಬಿಡುವುದೇ ಇಲ್ಲ ಅನ್ನತಕ್ಕಂಥದ್ದು. ಎಚ್ಚರಿಕೆ, ಮೋಸದ ಹಾದಿ ಬೇಡ. ರಾಹು ಪ್ರಭಾವಕ್ಕೊಳಪಟ್ಟು ಆ ರಾಹು ಶನಿ ಪ್ರಭಾವಕ್ಕೊಳಪಟ್ಟು ಅವರಿಗೆ ಷಷ್ಟಾಷ್ಟಕ ಭಾವದಲ್ಲಿ ಕುಜನಿರುವುದರಿಂದ ಅಂಥ ಒಂದು ದೂರಾಲೋಚನೆ ಬರ್ತಕ್ಕಂಥದ್ದು ಆಗಿಬಿಡುತ್ತೆ. ಬೇಡ, ಎಚ್ಚರಿಕೆ. ಮಿಕ್ಕಂತ ಎಲ್ಲವೂ ಲಾಭವೇ. ಸರ್ಕಾರಿ ಮಟ್ಟದ ತೆರಿಗೆ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ, ಅಬಕಾರಿ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ, ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ, ಕೆಮಿಕಲ್ಸು, ಫರ್ಟಿಲೈಸರ್ಸು ಇವುಗಳ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ, ಮಿನಿಮಮ್ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರೆ, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ರೆ ವಿಶೇಷ ಅಭಿವೃದ್ಧಿ ನೋಡ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿ, ಚಂದ್ರ ಭಾಗ್ಯಸ್ಥಾನದಲ್ಲಿದ್ದು ಆ ಭಾಗ್ಯಕಾರಕ ತ್ರಿಕೋಣದಲ್ಲಿರತಕ್ಕಂಥ ಒಂದು ವಿಶೇಷ. ಹಾಗೂ ರಾಹು ಗುರು ನಕ್ಷತ್ರದಲ್ಲಿದ್ದು ಆ ಗುರು ನಿಮಗೆ 12ನೇ ಭಾವದಲ್ಲಿರೋದ್ರಿಂದ ಪ್ರಯಾಣಗಳಲ್ಲಿ ಸ್ವಲ್ಪ ಎಳೆದಾಟ ಆಗುತ್ತೆ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಕೆಲಸದ ಒತ್ತಡವನ್ನು ನೋಡ್ತಕ್ಕಂಥ ಒಂದು ದಿನವಾಗುತ್ತೆ. ಆದರೂ ಹೆಸರು ಬರತಕ್ಕಂಥದ್ದು ಏನಾದರೂ ಸರ್ಕಾರಕ್ಕೆ ಯಾರಾದರೂ ನಿಮ್ಮ ಹೆಸರನ್ನು ಶಿಫಾರಸು ಮಾಡಿದರೆ, ಕಲಾವಿದರಿಗೆ, ಮಾಧ್ಯಮ ಪ್ರಪಂಚದಲ್ಲಿ ಇರ್ತಕ್ಕಂಥವರಿಗೆ ವಿಶೇಷವಾದಂಥ ಹೆಸರು. ರಾಜಕೀಯದಲ್ಲಿ ಏನಾದರೂ ಇದ್ದರೆ ನಿಮ್ಮ ಲೆಕ್ಕಾಚಾರಗಳು ತಾರುಮಾರಾಗ್ತವೆ. ಯಾಕಂದರೆ ಶನಿ ವಕ್ರ, ಭಾಗ್ಯಕಾರಕನೇ ವಕ್ರನಾಗಿ ಅವನ ಮೇಲೆ ರಾಹು ದೃಷ್ಟಿ, ಕುಜನ ದೃಷ್ಟಿ ಇರತಕ್ಕಂಥದ್ದು. ಸೊ ವಾಟ್ ಎವರ್ ಯು ಆರ್ ಪ್ಲಾನ್ಡ್ ಇಟ್ ಡೆಮಲಿಷಸ್. ಮಿಥುನ ಲಗ್ನದ ಬಹುದೊಡ್ಡ ರಾಜಕೀಯ ಪಕ್ಷದ ನೇತಾರರಿಗೆ ಹಿನ್ನಡೆಯಾಗುವುದು. ಈ ಬಾರಿಯ ಒಂದು ಎಲೆಕ್ಷನ್ ಒಂದು ಭರಾಟೆ ನ್ಯೂಸ್ ಮಧ್ಯಾಹ್ನ ಬರೋಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ ಅವ್ರು ಯಾರು ಅನ್ನತಕ್ಕಂಥದ್ದು ಕೂಡ. ಅವರ ಒಂದು ಕ್ಯಾಲ್ಕುಲೇಷನ್ಸ್ ಹಿನ್ನಡೆ ಆಗ್ತಕ್ಕಂಥದ್ದು. ಅದು ಯಾಕೋ ಏನಪ್ಪ ಆಯಿತು, ಇಷ್ಟೆಲ್ಲ ಓಡಾಟ ಮಾಡ್ದು, ಇಷ್ಟೆಲ್ಲ ಒಂದು ಹೆಸರು ಮಾಡ್ದು, ಇಷ್ಟೆಲ್ಲ ಸುತ್ತಾಡ್ದು, ಇದೇನದು ಉಲ್ಟಾ ಆಯಿತು ಅಂತಕ್ಕಂಥದ್ದು. ಗ್ರಹಗತಿಗಳ ಪ್ರಭಾವ ನಾವೇನು ಮಾಡಲು ಆಗೋಲ್ಲ, ಇರೋದನ್ನ ಹೇಳ್ತೇವೆ ಅಷ್ಟೇ. ಇನ್ನು ಕಟಕ ರಾಶಿಗೆ ಹೇಗಿದೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಮುಂದಿನ ರಾಶಿಗಳಿಗೆ ಹೇಗಿದೆ ಈ ದಿನ? ಕಟಕ ರಾಶಿ ಲಗ್ನಾಧಿಪತಿ ಅಷ್ಟಮದಲ್ಲಿ ಕುರಿತಿರ್ತಕ್ಕಂಥ ಒಂದು ಪ್ರಭಾವ, ಅದು ರಾಹು ನಕ್ಷತ್ರ. ಆ ರಾಹು ಸುಖಭಾವದಲ್ಲಿ ಕುಳಿತಿದ್ದಾನೆ. ನೀವೇನಾದರೂ ರಾಜಕೀಯದಲ್ಲಿದ್ದರೆ ಸರಿಯಾದ ಪೆಟ್ಟು ತಿನ್ನತಕ್ಕಂಥದ್ದು. ಅದರಲ್ಲೂ ಪುಷ್ಯ ನಕ್ಷತ್ರದವರಿಗೆ ಸರಿಯಾದ ಕುತ್ತೆ ಇವತ್ತು. ಆಶ್ಲೇಷ ನಕ್ಷತ್ರದವರಿಗೆ ಮುಳುಗಾಟವೇ. ಗುರು ಬೇರೆ ಚೆನ್ನಾಗಿದ್ದರೂ, ಶುಭಗ್ರಹವಾಗಿರತಕ್ಕಂಥ ಕುಜ ವಿಶೇಷವಾಗಿದ್ದರೂ, ಲಗ್ನಾಧಿಪತಿ ಗೆದ್ದರೂ ಕೂಡ ನಿಮ್ಮದು ಯಾವುದೋ ಗೆಲ್ಲಲಾಗದ ಪಕ್ಷದಲ್ಲಿ ಹಿಂದ್ಗಡೆ ಕುಳಿತಿರ್ತೀರ ಅಷ್ಟೇ. ಗೆದ್ದಿರ್ತೀರಾ, ಆ ಪಕ್ಷಕ್ಕೆ ಬಹುಮತ ಇರೋದಿಲ್ಲ. ಹಿಂದೆ ನಿಂತಿರ್ತಕ್ಕಂಥ ಒಂದು ಭಾವ, ಏನಾದರೂ ಒಂದು ಅನಾರೋಗ್ಯ ಭಾವ ಆಗ್ತಕ್ಕಂಥದ್ದು, ಅನಗತ್ಯ ಖರ್ಚುಗಳು ಕಾಡ್ತಕ್ಕಂಥದ್ದು, ಕೋರ್ಟಿನ ಸಮಸ್ಯೆ ಇತ್ತು ಅಂದರೆ ಇನ್ನಷ್ಟು ಎಳೆತ ಹಾಕತಕ್ಕಂಥದ್ದಾಗುತ್ತೆ. ಯಾವುದಾದ್ರೂ ಪೊಲೀಸ್ ಕೇಸ್ ಇತ್ತು ಅಂದರೆ ಇವತ್ತು ರೀಓಪನ್ ಆಗ್ತಕ್ಕಂಥ ಒಂದು ಭಾವವೂ ಆಗುತ್ತೆ. ಏನೋ ಒಂದು ರೀತಿ ಭೀತಿ, ಆತಂಕ. ಆದರೆ ಸಂಜೆ ಅಷ್ಟೊತ್ತಿಗೆ ನಿಮ್ಮ ಆತಂಕ ದೂರವಾಗ್ತಕ್ಕಂಥ ಸುವಾರ್ತೆಯೂ ಕೂಡ ಬರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಪರಿಶ್ರಮ, ಮುಖ್ಯವಾದ ನಿರ್ಧಾರಗಳಿಗೆ ಮುನ್ನುಗ್ಗಬೇಡಿ. ರಾಹು ನಕ್ಷತ್ರವಾದರೆ ಏನಾಗುತ್ತೆ ಗೊತ್ತಾ, ಯಾವುದಕ್ಕೆ ಬೇಡ ಅನ್ಸುತ್ತವೋ ಅದಕ್ಕೆ ನುಗ್ಸುತ್ತೆ, ಯಾವುದು ಬೇಕು ಅನ್ಸುತ್ತೋ ಅದಕ್ಕೆ ಮಾಡುವುದೇ ಮನಸ್ಸು ಕೊಡುವುದಿಲ್ಲ. ಈ ಕುಡುಕನ ಮನಸ್ಸು ಥರ. ಅದಕ್ಕೆ ಹೇಳೋದು, ಒಂದು ಪೊಲೀಸ್ ಅವರೆಲ್ಲ ಡಾಕ್ಟರ್ಗಳು ಕುಡಿದ್ಬಿಟ್ಟು ಗಾಡಿ ಓಡಿಸ್ಬೇಡಿ, ಆಕ್ಸಿಡೆಂಟ್ ಮಾಡ್ಕೋತೀರಂತ. ಯಾಕಂದ್ರೆ ಆಗ ಮನಸ್ಸು ನಿಯಂತ್ರಣದಲ್ಲಿರೋದಿಲ್ಲ ಅನ್ನತಕ್ಕಂಥ ಮಾತು, ಮನೋವೈದ್ಯರ ಮಾತು, ಡಾಕ್ಟರ್ಗಳ ಮಾತು ಹಾಗೂ ಪೊಲೀಸ್ನವರ ಮಾತು. ಯಾಕೆಂದ್ರೆ ಯಾರೋ ಸ್ಪೀಡಾಗಿ ಹೋಗಿದ ತಕ್ಷಣ ನಾನು ಹೋಗ್ಬೇಕು ಅನ್ನಿಸ್ಬಿಡುತ್ತೆ. ರಾಹು ಪ್ರಭಾವ ಅನ್ನತಕ್ಕಂಥದ್ದು. ಶನಿ ಕುಡಿತ ಪ್ರಭಾವವಾದರೆ ರಾಹು ಬಂದು ಪ್ರಚೋದನ ಪ್ರಭಾವವಾಗುತ್ತೆ. ಎಲ್ಲೋ ತೇಲಾಡಿದಂಥ ಒಂದು ಭಾವದಲ್ಲಿದ್ದು ಏನೋ ಒಂದು ಮಾಡ್ಕೋತಾರೆ. ಈ ಕಳ್ಳರು, ಈ ಒಂದು ಡ್ರಗ್ಸ್ ಅಡಿಕ್ಟ್ ಆಗಿರ್ತಕ್ಕಂಥವ್ರಿಗೆಲ್ಲ ನೀವು ಕೇಳಿ ನೋಡಿ, ಅವ್ರಿಗೇನೋ ಒಂದು ಅಭ್ಯಾಸ ಸಮೀಕ್ ಬಂತಂದ್ರೆ ಕದಿಬೇಕು ಅನ್ನತಕ್ಕಂಥದ್ದು. ಏನು ಸಿಂಹರಾಶಿ, ಬಹು ವಿಶೇಷವಾಗಿ ಚಂದ್ರ ಸಪ್ತಮದಲ್ಲಿ, ವ್ಯಯಾಧಿಪತಿ ಸಪ್ತಮದಲ್ಲಿ ಕುಳಿತಿರೋದ್ರಿಂದ ಕೊಡುವುದು ತೆಗೆದುಕೊಳ್ಳತಕ್ಕಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಏರುಪೇರುಗಳ ಒಂದು ದಿನವಾಗ್ತಕ್ಕಂಥದ್ದಾಗುತ್ತೆ. ಸಿಕ್ಕಾಬಟ್ಟೆ ಖರ್ಚು, ಸಂಗಾತಿಗೋಸ್ಕರ ಖರ್ಚು, ಮಕ್ಕಳಿಗೋಸ್ಕರ ಖರ್ಚು, ಒಡ ಹುಟ್ಟಿದವರಿಗೋಸ್ಕರ ಖರ್ಚು, ಸ್ವಂತ ವ್ಯಾಪಾರ ವ್ಯವಹಾರವೇನಾದರೂ ಮಾಡುತ್ತಿದ್ದರೆ ಅದರಲ್ಲೂ ಈ ಒಂದು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥದ್ದು, ಬಡ್ಡಿ ವ್ಯವಹಾರ, ಹಣಕಾಸು ವ್ಯವಹಾರ, ಫೈನಾನ್ಸ್ ವ್ಯವಹಾರ, MLM ಮಾರ್ಕೆಟಿಂಗ್ ಥರ ಏನಾದರೂ ಒಂದು ವ್ಯವಹಾರಗಳು ಮಾಡ್ತಿದ್ರೆ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಲೇವಾದೇವಿ, ಈ ಒಂದು ಬಳೆ ವ್ಯಾಪಾರ, ಸೀರೆ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಜ್ಯೂಸ್ ವ್ಯಾಪಾರ, ಬೇಕರಿ ವ್ಯಾಪಾರ, ಅವ್ರಿಗೆ ಇವತ್ತು ಬರೀ ಖರ್ಚೆ.
ಏನಾದ್ರೂ ಒಂದು ಖರ್ಚುಗಳು ಬರ್ತಕ್ಕಂಥದ್ದು. ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ರು, ಒಂದು ಟೈಲರ್ಗಾರಿಕೆ ಮಾಡ್ತಿದ್ರು, ಏನೋ ಒಂದು ಮುರಿತು, ಏನೋ ಒಂದು ಬಟ್ಟೆನೇ ಡ್ಯಾಮೇಜ್ ಆಯ್ತು, ತಗೊಬಂದಿದ್ದೀರ ಹೊಲ್ದು, ಅದ್ರಲ್ಲಿ ಏನೋ ಒಂದು 100 ರೂಪಾಯಿ ಮಾಡ್ಕೊಳ್ಳೋಣ ಅಂತ ನೀವೇ ಖರ್ಚು ಮಾಡಬೇಕು. ಆ ರೀತಿ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆಯಿಂದ ನಿಭಾಯಿಸಿ. ಇನ್ನು ಕನ್ಯಾ ರಾಶಿ, ಲಾಭಾಧಿಪತಿಯೇ ಷಷ್ಠಸ್ಥಾನಂ, ಷಷ್ಠಾಧಿಪತಿಯೇ ಕುಟುಂಬ ಸ್ಥಾನಂ. ಅಂದ್ರೆ ಕುಟುಂಬಕ್ಕೋಸ್ಕರ ಖರ್ಚು ನಷ್ಟ ಎಳೆದಾಟಗಳಾಗ್ತಕ್ಕಂಥ ಒಂದು ಭಾವ. ಪೊಲೀಸ್ ಮೆಟ್ಲು ಹತ್ತೋದು, ಇವತ್ತು ಯಾರಿಗಾದ್ರೂ ಪೊಲೀಸವ್ರಿಗೆ ದಂಡ ಕಟ್ಟತಕ್ಕಂಥದ್ದು, ಇಲ್ಲ ನೀವು ಪೊಲೀಸ್ ಇಲಾಖೆನಲ್ಲಿ ಇದ್ರೆ ಲೋಕಾಯುಕ್ತರ ಕೈಗೆ ಸಿಕ್ಕಾಕೊಳ್ಳೋದು, ಯಾರ ಹತ್ರ ಲಂಚ ತಗೊಳಕ್ ಹೋಗಿ ಸಿಕ್ಕಾಕೊಳ್ಳೋದು, ಸಾರ್ವಜನಿಕವಾಗಿ ಅವಮಾನ ಹೊಂದತಕ್ಕಂಥದ್ದು, ಅನಾರೋಗ್ಯ ಪೀಡಿತವಾಗ್ತಕ್ಕಂಥದ್ದು ಏನಾದ್ರೂ ಒಂದು ಆಗುತ್ತೆ. ಎಚ್ಚರಿಕೆ. ಆ ಒಂದು ಚಂದ್ರ 6ನೇ ಮನೆ, ಮನಸ್ಸು ಸ್ಥಿತಿಯಲ್ಲಿರುವುದಿಲ್ಲ. ಕುಟುಂಬದಲ್ಲಿ ಏನಾದ್ರೂ ಒಂದು ಕಿರಿಕಿರಿಯನ್ನ ಅನುಭವಿಸ್ತಕ್ಕಂಥದ್ದು, ಸ್ತ್ರೀಯರಿಂದ ಅಪವಾದ ಬರ್ತಕ್ಕಂಥದ್ದು, ಬಂಗಾರದ ಒಂದು ವಸ್ತುಗಳು ಇಲ್ಲ ವಸ್ತ್ರಗಳನ್ನ ಏನಾದ್ರು ತಗೊಂಡಿದ್ರೆ, ವಿಶೇಷ ಕಾಸ್ಟ್ಲಿ ವಸ್ತ್ರಗಳೇನಾದ್ರು ತಗೊಂಡಿದ್ರೆ ಅದಕ್ಕೆ ಡ್ಯಾಮೇಜ್ ಆಗೋದು, ರೀಪ್ಲೇಸ್ಗೆ ಹೋದ್ರೆ ಅವ್ರು ದುಡ್ಡು ಕೊಡೋದಿಲ್ವೋ, ಇಲ್ಲ ಹಾಕೊಂಡು ಹೋಗಿ ಹೊರಗಡೆ ಬಿದ್ದು ಇನ್ನಷ್ಟು ಏನಾದ್ರು ಗಾಯ ಮಾಡ್ಕೊಳ್ಳೋದು, ಹರ್ಕೊಳ್ಳೋದು, ಹೊಸ ಗಾಡಿ ತಗೊಂಡು ಹೋಗಿ ಬಿದ್ದು ಏನಾದ್ರು ರಿಪೇರಿ ಮಾಡ್ಕೊಳ್ಳೋದು, ಈ ತರದಾಗ್ತಕ್ಕಂಥದ್ದಾಗುತ್ತೆ. ಹಲ್ಲು ನೋವಿನ ಸಮಸ್ಯೆಯಿಂದ ಬಳಲ್ತಕ್ಕಂಥದ್ದು ಕೂಡ ಆಗುತ್ತೆ. ನರ್ವಸ್ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಏರುಪೇರುಗಳಾಗ್ತಕ್ಕಂಥದ್ದು ಆಗುತ್ತೆ. ತುಲಾ ರಾಶಿ, ಪಂಚಮದಲ್ಲಿರ್ತಕ್ಕಂಥ ಚಂದ್ರ, ರಾಹು ನಕ್ಷತ್ರ, ರಾಹು ಲಗ್ನದಲ್ಲೇ ಮೋಹಕಾರಕನಾಗಿ, ಮೋಯಾಕಾರಕನಾಗಿ, ಒಂಥರ ಮೋಡಿಕಾರಕನಾಗಿ ನಿಮ್ಮ ಮೇಲೆ ಒಂಥರ ಮಂಕು ತರ ಕುಳಿತುಕೊಂಡಿರ್ತಕ್ಕಂಥ ಒಂದು ಭಾವ. ಎಲ್ಲ ಇದೆ, ಅನುಭವಿಸ್ಲಿಕ್ಕಾಗ್ತಿಲ್ಲ. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ನಿಮ್ಮ ದುಡ್ಡು ತಗೊಂಡೋಗಿ ಯಾರೋ ಜಾತ್ರೆ ಮಾಡ್ಕೊಂಡು ತಿಂತಿದ್ದಾರೆ, ನೀವು ನೋಡ್ದ ಅಂದ್ರೆ ದುಡ್ಡೆಲ್ಲ ಖರ್ಚು ಮಾಡೋದು ನೀವು. ಕೆಲವ್ರು ಇರ್ತಾರೆ, ಮಕ್ಕಳು ಮದುವೆ ಎಷ್ಟು ಆನಂದವಾಗಿ ಮಾಡಬೇಕು ಅಂದ್ಕೊಂಡ್ರೆ ಇವರುಗಳು ತುಂಬಾ ಚೆನ್ನಾಗಿ ಖರ್ಚು ಮಾಡಿಬಿಟ್ಟು ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರೆ, ಏನೇನೋ ಹೋಳಿಗೆಲ್ಲ ಮಾಡಿಸಿದ್ದೆ ಗುರುಗಳೇ, ಎಲ್ಲರೂ ತಿಂದೋದ್ರು ನನಗೆ ಹೋಳಿಗೆ ಸಿಗ್ಲಿಲ್ಲ ಅಂತಕ್ಕಂಥದ್ದು. ಮದುವೆ ಇನ್ನೇನಕ್ಕಪ್ಪ ಮಾಡಿಸೋದು, 10 ಜನ ಬಂದು ಸಿಹಿ ತಿಂದು ಸಿಹಿಯಾದ ಮಾತಾಡಿ ಹೋಗಲಿ ಅನ್ನತಕ್ಕಂಥ ಒಂದು ಭಾವ. ಸೊ ಅಂತ ಒಂದು ಭಾವ ಇವತ್ತು ನಿಮಗೂ ಆಗ್ತಕ್ಕಂಥದ್ದು. ಆದರೂ ಶುಕ್ರ ಪ್ರಭಾವ ಬಹು ವಿಶೇಷವಾಗಿದ್ದು, ದಶಮಾಧಿಪತಿಯಾದಂಥ ಚಂದ್ರ ಆ ಶುಕ್ರನ ಜೊತೆನಲ್ಲಿರೋದ್ರಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಟ್ರಾವೆಲ್ಸ್ಗೆ ಸಂಬಂಧಪಟ್ಟಂಥದ್ದು, ಗಾರ್ಮೆಂಟ್ಸು, ಎಂಟರ್ಟೈನ್ಮೆಂಟ್ಸು, ಥಿಯೇಟರ್ಸು, ಕ್ಲಬ್ಸು, ರೆಸ್ಟೋರೆಂಟ್ಸು, ಹೋಟೆಲ್ಸು, ಕಲಾವಿದರು, ಡ್ಯಾನ್ಸ್ ಮಾಸ್ಟರ್ಸು, ಮ್ಯೂಸಿಷಿಯನ್ಸು, ಇವರಲ್ಲಿ ಇರತಕ್ಕಂಥವರಿಗೆ ವಿಶೇಷವಾದಂಥ ಸ್ಥಾನ ಗೌರವ ಸಿಗ್ತಕ್ಕಂಥದ್ದು. ಆದರೆ ಗುರು ಅಷ್ಟಮದಲ್ಲಿದ್ದು ಶನಿ ರಾಹು ಸಂಧಿ ಆಗಿರುವುದರಿಂದ ರಾಜಕೀಯದಲ್ಲಿ ಏನಾದರೂ ಏರುಪೇರುಗಳು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಆಗುತ್ತೆ. ವೃಶ್ಚಿಕ ರಾಶಿ, ಭಾಗ್ಯಮೇ ಸುಖಭಾವ, ಭಾಗ್ಯಾಧಿಪತಿ ಸುಖದಲ್ಲಿರುವುದು ವಿಶೇಷ. ಅದರಲ್ಲೂ ಬುಧನ್ ಜೊತೆ ಲಾಭಾಧಿಪತಿ ಜೊತೆಲಿದ್ದಾನೆ. ನಿಮಗೆ ತ್ರಿಕೋಣದಲ್ಲಿ ಕುಜ ಕುಳಿತಿರ್ತಕ್ಕಂಥದ್ದು, ಆರೋಗ್ಯ ಚೇತರಿಕೆ, ಕುಟುಂಬದಲ್ಲಿ ವಿಶೇಷ ಭೋಜನ, ವಿಶೇಷ ನೆಮ್ಮದಿ, ವಿಶೇಷ ಆನಂದವನ್ನ ನೋಡ್ತಕ್ಕಂಥದ್ದಾದರೂ ಚಂದ್ರ ರಾಹು ಪ್ರಭಾವದಲ್ಲಿದ್ದು ಆ ರಾಹು ನಿಮಗೆ 12ನೇ ಮನೆಯಲ್ಲಿರೋದ್ರಿಂದ ವಿಪರೀತ ನಿದ್ದೆ ಬರ್ತಕ್ಕಂಥದ್ದಾಗುತ್ತೆ. ಮಗುವಿನ ಬಗ್ಗೆ ಚಿಂತೆ, ಮೊಮ್ಮಕ್ಕಳ ಬಗ್ಗೆ ಚಿಂತೆ, ಹಿರಿಯರ ಬಗ್ಗೆ ಚಿಂತೆ, ಮನೆಗೆ ಹಿರಿಯರೋರ್ವರ ಆಗಮನ ಆಗ್ತಕ್ಕಂಥದ್ದಾಗುತ್ತೆ, ಇಲ್ಲ ಹಿರಿಯರ ಜೊತೆ ಹೊರಗಡೆ ಹೋಗಿ ಬರ್ತಕ್ಕಂಥದ್ದಾಗುತ್ತೆ. ಆಕಸ್ಮಿಕವಾಗಿ ದಿಢೀರಂತ ದೇವಸ್ಥಾನ ದರ್ಶನಗಳೂ ಆಗ್ತಕ್ಕಂಥ ಒಂದು ಛಾಯೆ. ಇನ್ನು ಧನುಸು ರಾಶಿ, ಅಷ್ಟಮಾಧಿಪತಿ 3ಯ ಭಾವದಲ್ಲಿದ್ದಾನೆ. ಒಡ ಹುಟ್ಟಿದವರಿಂದ ನೋವು ತಿನ್ನುವಿರಿ, ಸಹೋದರಿಯರ ವಿಚಾರದಲ್ಲಿ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥದ್ದಾಗುತ್ತೆ. ಸಂಗಾತಿಯ ಜೊತೆ ಏನಾದ್ರೂ ಪಾಲುದಾರಿಕೆಯ ಒಂದು ವ್ಯವಹಾರಗಳೇನಾದ್ರೂ ಮಾಡುತ್ತಿದ್ರೆ ಸ್ವಲ್ಪ ಏರುಪೇರುಗಳ ಛಾಯೆಯನ್ನು ನೋಡ್ತಕ್ಕಂಥದ್ದಾಗುತ್ತೆ. ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತೇವೆ. ಇವತ್ತು ಆತುರಪಟ್ಟು ಚಂದ್ರ ಬುಧ ಇಬ್ಬರು ಸೇರ್ಕೊಂಡಿದ್ದಾರೆ. ಆ ಬುಧ ಬೇರೆ ವಕ್ರನಾಗಿದ್ದಾನೆ, ಆ ರಾಹು ಬೇರೆ ನಿಮಗೆ 11ನೇ ಮನೆಯಲ್ಲಿ ಶನಿ ಜೊತೆ ವಕ್ರನಾಗಿರ್ತಕ್ಕಂಥದ್ದು. ಸೊ ಆ ಥರದ ವ್ಯವಹಾರಗಳು ಮಾಡಲಿಕ್ಕೆ ಹೋಗಿ ಏನಾದರೂ ಎಡವಟ್ಟು ಮಾಡ್ಕೊಳ್ಳೋದು, ಯಾರಿಗಾದ್ರೂ ದುಡ್ಡು ಕೊಟ್ಟೋ, ಯಾವುದಾದ್ರೂ ಒಂದು ಅಗ್ರಿಮೆಂಟ್ಸ್ಗೆ ಸೈನ್ ಹಾಕಿನೋ, ಯಾರಾದ್ರೂ ತಲೆ ಕೆಡಿಸಿ ಜೂಜು, ಸಟ್ಟ, ಬಾಜಿ, ಲಾಟ್ರಿ ಅಂತ ಹೇಳಿಬಿಟ್ಟು ಏನಾದರೂ ತಲೆ ಕೆಡಿಸ್ತಕ್ಕಂಥದ್ದು ಆಗುತ್ತೆ. ಬಾಜಿ ಅಂದ್ರೆ ರಾಜಕೀಯವೂ ಬಾಜಿಯೇ, ಷೇರು ಮಾರುಕಟ್ಟೆಯೂ ಬಾಜಿಯೇ. ಈ ಬಾರಿಯ ನಡೆಯತಕ್ಕಂಥ ಈ ಒಂದು ಎಲೆಕ್ಷನ್ಗಳ ಒಂದು ಪ್ರಭಾವ, ಈ ಒಂದು ಎಲೆಕ್ಷನ್ನೇ ಮುನ್ಸೂಚನೆಯನ್ನು ಕೊಡತಕ್ಕಂಥದ್ದಾದರೂ ಕೂಡ ಯಾವುದೇ ಪಕ್ಷಕ್ಕೂ ಬಹುಮತ ಬರತಕ್ಕಂಥದ್ದಾಗುವುದಿಲ್ಲ. ಅದರ ಒಂದು ಪ್ರಭಾವ ನಿಮ್ಮ ರಾಶಿಗೂ ಕೂಡ ಬೀರತಕ್ಕಂಥದ್ದಾಗುತ್ತೆ. ಮುಂದಿನ ರಾಜಕೀಯ ಒಂದು ಚಿಂತನೆಗೆ ನಿಮ್ಮನ್ನ ಏನಪ್ಪಾ ಏನಾಗುತ್ತೋ ಅನ್ನತಕ್ಕಂಥ ಒಂದು ಭಾವ. ಆದರೂ
ದಿನದ ಅಂತಕ್ಕೆ ಮಧ್ಯಾಹ್ನದ ನಂತರ ಒಂದು ತಕ್ಕ ಮಟ್ಟಿಗೆ ಸಮಾಧಾನ ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಮಕರ ರಾಶಿ, ರಾಹು ಪ್ರಭಾವದಲ್ಲಿ ಚಂದ್ರ ಕುಟುಂಬ ಸ್ಥಾನದಲ್ಲಿದ್ದು ಆ ರಾಹು ದಶಮದಲ್ಲಿ ಕುಳಿತಿರುವುದು ನಿಮ್ಮ ಒಂದು ಲೆಕ್ಕಾಚಾರಗಳ ಮಟ್ಟಕ್ಕೆ 100ರಲ್ಲಿ 70 ಭಾಗ ರಾಜಕೀಯ ಲೆಕ್ಕಾಚಾರಗಳಲ್ಲಿ ಯಶಸ್ಸನ್ನ ನೋಡ್ತಕ್ಕಂಥದ್ದಾಗುತ್ತೆ. ಲೀಸ್ಟ್ 60ಕ್ಕಂತೂ ಕಡಿಮೆ ಇಲ್ಲ. ನಿಮ್ಮ ಲೆಕ್ಕಾಚಾರ 100 ಸೀಟ್ ಬರಬೇಕು ಅಂದ್ಕೊಂಡಿದ್ರೆ 60 ಸೀಟ್ ಅಂತೂ ನಿಮಗೆ ಪಕ್ಕ, ನಿಮ್ಮ ಪಕ್ಷಕ್ಕೆ ಅಂತ ಒಂದು ಹೆಸರು, ಖ್ಯಾತಿ ಆರಂಭಿಕ ಹಂತದಲ್ಲಿ ಆ ಕೌಂಟಿಂಗ್ ಟೈಮ್ ಅಷ್ಟಲ್ಲೇ ನಿಮಗೆ ಭಯ ಬರ್ಲಿಕ್ಕೆ ಶುರು ಆಗುತ್ತೆ. ಅಯ್ಯೋ ಏನಪ್ಪ ಬೇರೆ ಪಕ್ಷ ಯಾವುದು ಲೀಡಿಂಗ್ ಅಲ್ಲಿ ಇದೆ, ನಮ್ಗೇನ್ ಬರುತ್ತೋ ಇಲ್ಲವೋ, ಆಡಳಿತ ಪಕ್ಷದಲ್ಲಿ ಬೇರೆ ಕುಳಿತುಕೊಂಡಿದ್ದೀವಿ, ಹಾಗೆ ಹೀಗೆ ಅನ್ನತಕ್ಕಂಥದ್ದು ಅನಿಸಿದ್ರು ಕೂಡ ಮಧ್ಯಾಹ್ನದಷ್ಟೊತ್ತಿಗೆ ನಿಮ್ಮ ಪರವಾಗಿ ಕೆಲವು ಮಟ್ಟಿಗೆ ಆ ಒಂದು 60 ಭಾಗ ವಾಲತಕ್ಕಂಥದ್ದಾಗುತ್ತೆ. ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಹೆಸರು, ಕೀರ್ತಿ, ದಿಢೀರ್ ಪ್ರಯಾಣ, ದೈವ ದರ್ಶನ, ಗುರು ದರ್ಶನ, ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವ್ಯಾಪಾರ ವ್ಯವಹಾರ, ಆಮದು ರಫ್ತಿಗೆ ಸಂಬಂಧಪಟ್ಟಂತ ವ್ಯಾಪಾರ ವ್ಯವಹಾರ, ಮೆಡಿಸಿನ್ಸು, ಕೆಮಿಕಲ್ಸು, ಗೊಬ್ಬರ, ರಸಗೊಬ್ಬರ, ಇವುಗಳಿಗೆ ಭೂಮಿಯ ಫಲವತ್ತತೆಗೆ ಸಂಬಂಧಪಟ್ಟಂತ ವ್ಯಾಪಾರ ವ್ಯವಹಾರ, ವೃತ್ತಿಪರತೆಯಲ್ಲಿರತಕ್ಕಂಥವರಿಗೆ ವಿಶೇಷವಾದಂತ ಅಭಿವೃದ್ಧಿ, ಧನಲಾಭ. ಬನ್ನಿ ಗುರುಜಿಯವರು ಈಗ ಏನ್ ಹೇಳ್ತಾರೆ ಕೇಳೋಣ. ಗುರುಜಿ ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ. ಕೆಲವು ಮನೆಗಳಲ್ಲಿ ವ್ಯವಸ್ಥೆ ಇದ್ರೆ ನೀವು ಏನ್ ಬೇಕಾದ್ರೂ ಕಟ್ಟಿಸ್ಕೋಬಹುದು, ಹೇಗೆ ಬೇಕಾದ್ರೂ ಕಟ್ಟಿಸ್ಕೋಬಹುದು. ವ್ಯವಸ್ಥೆ ಇಲ್ಲದಿದ್ದಾಗ ಬರುತ್ತೆ ಪ್ರಶ್ನೆ. ರೋ ಹೌಸಸ್ ಅಂತ ಹೇಳ್ತವೆ, ಈ ಬಾಡಿಗೆ ಮನೆಗಳು. ಒಂದೇ ವಠಾರದ ಮನೆಗಳಲ್ಲಿ ಇರ್ತೀರ. ಯಾವಾಗಲೂ 30 ವರ್ಷದ ಹಿಂದ್ಗಡೆ ಕಟ್ಟಿರೋದು, 40 ವರ್ಷದ ಹಿಂದ್ಗಡೆ ಕಟ್ಟಿರೋದು ಮಾಳಿಗೆ ಮನೆ ಗುರುಗಳೇ. ನಾವು ಆಗಿನ ಕಾಲಕ್ಕೆ ಬರೀ ಒಂದು 15 ರೂಪಾಯಿ ಬಾಡಿಗೆಗೆ ಬಂದಿದ್ದು, ಈಗ ಹೆಚ್ಚು ಕಡಿಮೆ ಒಂದು 800 ರೂಪಾಯಿ 1000 ರೂಪಾಯಿ ಕಟ್ತಿದ್ದೇವೆ ಅನ್ನತಕ್ಕಂಥ ಒಂದು ಭಾವ. ನೆನಪಿಟ್ಕೊಳ್ಳಿ, ಯಾವುದೇ ಒಂದು ಮನೆಗೂ ಇಷ್ಟು ಆಯಸ್ಸು ಅನ್ನತಕ್ಕಂಥದ್ದಿರುತ್ತೆ. ನಮಗೆ ಹೇಗೆ ಒಂದು ಆಯಸ್ಸಿದೆಯೋ, ನಮಗೆ ಹೇಗೆ ಇಷ್ಟು ವರ್ಷ ದುಡಿತೇವೆ ಅನ್ನತಕ್ಕಂಥ ಒಂದು ಭಾವ ಇದೆಯೋ, ಅದರ ನಂತರ ವೃದ್ಧಾಪ್ಯ ಬಂದೇ ಬರುತ್ತೆ ನಮಗೂ, ಹೌದಲ್ವೋ? ಎಲ್ಲ ಮನೆಗಳಿಗೂ ಒಂದು ಆಯಸ್ಸಿದೆ. ಅದನ್ನೇ ಆಯ ವ್ಯಯ ಇದೆಲ್ಲ ಲೆಕ್ಕ ಹಾಕಿನೇ ಮನೆ ಕಟ್ಟತಕ್ಕಂಥದ್ದು. ಆ ಗಜ ಲೆಕ್ಕ ಹಾಕ್ತೀವಿ, ಲಾಭ ಎಷ್ಟು ಬರುತ್ತೆ, ನಷ್ಟ ಎಷ್ಟಾಗುತ್ತೆ, ಒಂದು ಬೆಡ್ರೂಮ್ ಎಷ್ಟು ಕಟ್ಟಬೇಕು, ಒಂದು ಮಾಸ್ಟರ್ ಬೆಡ್ರೂಮ್ ಎಷ್ಟು ಕಟ್ಟಿರಬೇಕು, ಒಂದು ಅಡಿಗೆ ಮನೆ ಇಷ್ಟೇ ಇರಬೇಕು, ಇದೆಲ್ಲ ಲೆಕ್ಕಾಚಾರಗಳಲ್ಲಿ ಹಾಕಿ ಮನೆಯನ್ನು ಕಟ್ಟತಕ್ಕಂಥದ್ದಾಗುತ್ತೆ. ಆದರೆ ತುಂಬಾ ಲೆಕ್ಕಾಚಾರಗಳು ಹಾಕಿ ಕಟ್ಟಿಬಿಟ್ಟರೆ ಮನೆ ಏನಾಗುತ್ತೆ ಗೊತ್ತೋ? ಅದು ದೇವಸ್ಥಾನವಾಗಿ ಬಿಡುತ್ತೆ. ಆ ಮನೆಯಲ್ಲಿ ನೀವು ವಾಸಿಸಲು ಆಗುವುದಿಲ್ಲ. ಯಾವುದೇ ಮನೆಯಲ್ಲಿ 100% ಒಂದು ವಾಸ್ತುವಿರುವುದಿಲ್ಲ. ಅದಿದ್ದರೆ ದೇವಸ್ಥಾನಕ್ಕೆ ಮಾತ್ರವೇ ಪೂರ್ಣವಾಗಿ. ಯಾಕಂದ್ರೆ ಅಲ್ಲಿ ನಾವು ಯಾರೂ ಇರುವುದಿಲ್ಲ. ದೇವರ ಹತ್ರ ಹೋಗ್ತೀವಿ, ಅಲ್ಲಿ ಹೋಗಿದ ತಕ್ಷಣ ಏನೋ ಒಂದು ಪ್ರಶಾಂತತೆ, ಏನೋ ಒಂದು ನೆಮ್ಮದಿ, ಏನೋ ಒಂದು ಸಮಾಧಾನ, ಕುಳಿತು ಆ ಒಂದು ದೈವದ ದರ್ಶನ ಮಾಡಿ ಧ್ಯಾನ ಮಾಡಿ ಹೊರಗಡೆ ಬರ್ತಕ್ಕಂಥದ್ದು. ನಮ್ಮ ಒಂದು ಇಚ್ಛೆಗಳನ್ನ, ಸಂಕಲ್ಪಗಳನ್ನ, ಆ ಒಂದು ಕೋರಿಕೆಗಳನ್ನ ಸಿದ್ಧಿಸ್ಕೊಂಡು ಬರ್ತಕ್ಕಂಥದ್ದು ಮಾಡ್ತೇವೆ. ಮನೆಯಲ್ಲಿ ಹಾಗಿರ್ಲಿಕ್ಕಾಗುತ್ತೋ? ಖಂಡಿತ ಇಲ್ಲ. ಪೂರ್ಣವಾದಂಥ ವಾಸ್ತು ಯಾರಾದ್ರೂ ನಿಮಗೆ 100% ಪಕ್ಕಾ ವಾಸ್ತು ಮಾಡಿಕೊಡ್ತೇವೆ ಹಾಗೆ ಹೀಗೆ ಅನ್ನತಕ್ಕಂಥದ್ದು ಯಾರಾದ್ರೂ ಹೇಳಿದ್ರೆ ಅದು ಟೋಪಿಯೇ. ಇನ್ನೂ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಗಿಡ್ಡ ಇರಬಾರ್ದು, ಅಲ್ಲಿ ಗಿಡ್ಡ ಇರಬಾರ್ದು, ಇಲ್ಲಿ ಉದ್ದ ಇರಬಾರ್ದು, ಅಲ್ಲಿ ದಿಬ್ಬ ಇರಬಾರ್ದು ಅನ್ನತಕ್ಕಂಥದ್ದು ಏನೂ ಮಾಡ್ಲಿಕ್ಕಾಗೋದಿಲ್ಲ. ನಿಮ್ಮ ಜಾತಕದಂತೆಯೇ ನೀವು ಇಂಥ ಕಡೆಯೇ ವಾಸಿಸಬೇಕು. ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಚರಂಡಿ ಬರಬೇಕಾ, ಕರೆಂಟ್ ಪೋಲ್ ಬರಬೇಕಾ, ದೇವಸ್ಥಾನ ಬರಬೇಕಾ, ಆಲದ ಮರ ಬರಬೇಕಾ, ಇಂಥ ಒಂದು ವಟವೃಕ್ಷಗಳು, ತುಂಬ ವಿಶೇಷವಾದಂಥ ದೇವವೃಕ್ಷಗಳು ಬರಬೇಕಾ, ಇಲ್ಲ ತಿಪ್ಪೆಗುಂಡಿ ಬರಬೇಕಾ, ಇಲ್ಲ ಮಲಮೂತ್ರಗಳ ವಿಸರ್ಜನೆ ಮಾಡತಕ್ಕಂಥ ಒಂದು ಅಭಾಸ ಮಾಡತಕ್ಕಂಥ ಪಬ್ಲಿಕ್ ಟಾಯ್ಲೆಟ್ ಏನಾದರೂ ಬಂದು ಅಟ್ಯಾಚ್ ಆಗಬೇಕಾ, ಇಲ್ಲ ಏನಾದರೂ ಯಾರಾದ್ರೂ ಕಸದ ಒಂದು ತಿಪ್ಪೆನ ತಗೊಬಂದು ನಿಮ್ಮ ಮನೆ ಪಕ್ಕದಲ್ಲೇ ಸುರಿತಕ್ಕಂಥ ಒಂದು ಅಭಾಸ ಆಗಬೇಕಾ? ಇವೆಲ್ಲವನ್ನ ಮೊದಲೇ ನಿಮ್ಮ ಜಾತಕದಲ್ಲಿ ಕಾಲ ನಿರ್ಧಾರ ಮಾಡಿಟ್ಟಿರುತ್ತೆ. ನೋಡಿ, ನೀವು ನಂಬೋದಿಲ್ಲ, ನನ್ನ ಜಾತಕದಲ್ಲಿ ಒಂದು ವಿಶೇಷವಾದಂಥ ಆ 4ನೇ ಮನೆಯಲ್ಲಿ ಆ ಒಂದು ಗ್ರಹ ಇರತಕ್ಕಂಥದ್ದು, ಯೋಗಕಾರಕ ಗ್ರಹ. ನಾವು ಎಲ್ಲಿ ವಾಸಿಸಲು ಹೋದರೂ ಅಲ್ಲೊಂದು ದೇವಸ್ಥಾನ ಒಂದು ಬರುತ್ತೆ. ಹೇಗೇ ಮಾಡುದು
ಹತ್ತಿರದಲ್ಲೇ ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸ್ನಲ್ಲಿ ಒಂದು ದೇವಸ್ಥಾನ ಅನ್ನತಕ್ಕಂಥದ್ದು ಬರಲೇಬೇಕು. ಅದು ದೇವಿಗೆ ಸಂಬಂಧಪಟ್ಟಂಥದ್ದು, ಇಲ್ಲ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂಥದ್ದು, ವಿನಾಯಕನಿಗೆ ಸಂಬಂಧಪಟ್ಟಂಥದ್ದು, ಬಟ್ ಅಟ್ಲೀಸ್ಟ್ ಒಂದು ದೇವಸ್ಥಾನ ಬರುವುದಂತೂ ನಿಶ್ಚಿತ. ಅದು ಎಷ್ಟೋ ಬಾರಿ ನೋಡಿದ್ದೇನೆ ಕೂಡ, ಇದು ಏನಪ್ಪಾ ಇದು ಅನ್ನತಕ್ಕಂಥ ಒಂದು ಭಾವ. ಸೊ ಆ ಗ್ರಹಗಳ ಭಾವವೇ. ಇನ್ನು ಕೆಲವರು ಜಾತಕಗಳನ್ನ ನೋಡಿದ್ದಾನೆ, ಅವ್ರಿಗೆ ಏನೇ ಮಾಡಿದ್ರು ಅವ್ರ ಮನೆ ಪಕ್ಕದಲ್ಲಿ ಒಂದು ತಿಪ್ಪೆಗುಂಡಿ ಬರ್ತಕ್ಕಂಥದ್ದು. ಇಲ್ಲ ಕೆಲವರು ಕುಡಿದು ಬಡಿದು ಬಂದು ಪೋಲಿತನ, ಅಪಪೋಲಿತನ, ಗೂಂಡಾಗಾರಿಕೆ ಮಾಡತಕ್ಕಂಥ ವ್ಯಕ್ತಿಗಳು ಸೇರಿಕೊಂಡು ಇವ್ರ ಮನೆಯಲ್ಲೋ ಭಯ ಭೀತಿ ಮಾಡಿಸ್ತಕ್ಕಂಥ ಒಂದು ಪ್ರಭಾವ ಕೂಡ ಆಗಿಸ್ತಕ್ಕಂಥದ್ದು ಆಗುತ್ತೆ. ಇನ್ನೂ ಕೆಲವು ಜಾತಕಗಳು ನೋಡಿದ್ದಾನೆ. ಒಂದು ಅಪರೂಪ ಜಾತಕ, ತುಲಾ ಲಗ್ನವಾಗಿ 2ನೇ ಮನೆಯಲ್ಲಿ ರಾಹು, ಅಷ್ಟಮದಲ್ಲಿ ಆ ಒಂದು ಕುಜಾಕೇತು ಸಂಧಿ ಆಗಿರ್ತಕ್ಕಂಥ ಭಾವ, ಚತುರ್ಭಾವದಲ್ಲಿ ಚಂದ್ರನಿರ್ತಕ್ಕಂಥದ್ದು, ಆ ಶನಿ ಬಂದು 12ನೇ ಮನೆ. ಯಾಕೋ ಆ ಜಾತಕ ನೋಡಿದ ತಕ್ಷಣ ರಾಹುನ್ ಶನಿ ನೋಡ್ತಾನೆ, ಅದನ್ನೇ ಕುಜಾಕೇತುನು ನೋಡುತ್ತೆ. ಇದು ಏನೋ ಇದೆ ಅಂತ ಹೇಳಿ ಅವ್ರಿಗೆ ಕೇಳಿದ್ದುಂಟು. ಈ ಒಂದು ಮನೆಗೆ ಸರ್ಪಗಾವಲಿದೆ, ಆಗಾಗ ಸರ್ಪ ಚಿಹ್ನೆಯನ್ನ ನೋಡ್ತೀರಾ, ಇಲ್ಲ ಗರುಡ ಚಿಹ್ನೆಯನ್ನ ನೋಡ್ತೀರಾ, ಏನೋ ಒಂದು ಸರ್ಪದ ಪೊರೆ ಬೀಳಬೇಕು, ಇಲ್ಲ ಸರ್ಪ ಓಡಾಡಬೇಕು, ಸರ್ಪ ಒಂದು ಮುಂಬಾಗಿಲಲ್ಲಿ ಮಲಗಿ ಹೋಗುತ್ತೆ ಅಂತ ಎದೆ ಹೊಡೆದು ಹೇಳಿದ್ರು ಮುಟ್ಟುಕೊಂಡು, ಗುರುಗಳೇ ನಿಜವೇ, ನಮಗೆ ಯಾರಿಗೂ ಕಾಣಿಸ್ತಿಲ್ಲ, ಆದ್ರೆ ಅಕ್ಕಪಕ್ಕದವರೆಲ್ಲರೂ ಹೇಳ್ತಾರೆ ನಿಮ್ಮ ಮನೆ ಹೊಸ್ಲಲ್ಲಿ ದೊಡ್ಡ ಹಾವು ಮಲಗಿತ್ತು, ನಾವು ನೋಡಿದ್ದೇವೆ. ಎಷ್ಟೋ ಬಾರಿ ಎಲ್ಲರೂ. ಆದರೆ ಆ ಮನೆಯವರಿಗೆ ಆ ಹಾವು ಇವತ್ತಿನವರೆಗೂ ಕಾಣಿಸಿದ್ದಿಲ್ಲ. ಸುಮಾರು ಇದು 30 ವರ್ಷಗಳಿಂದಲೂ ನಡ್ಕೊಂಡು ಬಂದಿರತಕ್ಕಂಥ ಒಂದು ಭಾವ. ಎಲ್ಲರೂ ಅವ್ರ ಮನೆ ಸುತ್ತಮುತ್ತಲು ಕಳ್ಳರು ಬರೋದಿಲ್ವಂತೆ, ಯಾರೂ ಬರೋದಿಲ್ಲ. ಮಧ್ಯಾಹ್ನದ ಹೊತ್ತಲ್ಲಿ ಬರುವುದೇ ಇಲ್ವಂತೆ, ಅಕ್ಕಪಕ್ಕದ ಮನೆಯಲ್ಲಿ ಮಕ್ಕಳು ಸಮೇತ ಹೊರಗಡೆ ಕಳಿಸೋದಿಲ್ಲ ಅನ್ನತಕ್ಕದ್ದು. ಇವ್ರು ಮಾತ್ರ ಓಡಾಡ್ಕೊಂಡು ಆಡ್ಕೊಂಡು ತುಂಬಾ ದೊಡ್ಡ ಕುಟುಂಬ. ಇವರ ಯಾರ ಕಣ್ಣಿಗೂ ಆ ಸರ್ಪ ಕಣ್ಣಿಗೆ ಬೀಳಿಸಿದ್ದಿಲ್ಲ. ಆಶ್ಚರ್ಯವೇ, ಎಲ್ಲರೂ ಹೇಳಿರ್ತಕ್ಕಂಥ ಒಂದು ಭಾವ. ಇದೇನಮ್ಮ ಹಾವು ನಿಮ್ಮ ಮನೆಯಿಂದ ಹೊರಗಡೆ ಹೋಗ್ತಿದ್ದು ನೋಡ್ದೋ, ಮನೆ ಒಳಗಡೆ ಹೋಗ್ತಿದ್ದು ನೋಡ್ದೋ, ಹೊಸ್ಲಲ್ಲಿ ಮಲ್ಕೊಂಡಿದ್ದು ನೋಡ್ದೋ. ಅಂದರೆ ನೋಡಿ, ಇಂತಿಂಥದ್ದು ಮೊದಲೇ ಇಂಥ ಒಂದು ಸ್ಥಳದಲ್ಲಿ ನಿಮಗೆ ಬಂದು ಸೇರಬೇಕೆನ್ನತಕ್ಕಂಥದ್ದು ನಿಯಮ ಮಾಡಿಟ್ಟಿರುತ್ತೆ. ನಿಯಮದಲ್ಲಿರಿ, ನೀವೇನು ಮಾಡಿದ್ರು. ಸೊ ಇಂಥ ಒಂದು ರೋ ಹೌಸಸ್ ಅಲ್ಲಿ ಇದ್ದೀರಾ, ಅಲ್ಲಿ ವಾಸ್ತುವಿಲ್ಲ ಅನ್ನತಕ್ಕಂಥ ಒಂದು ಭಾವ ಬರುತ್ತೆ. ಏನು ಮಾಡುವುದು, ವಾಸ್ತುವಿಲ್ಲ, ಏನೋ ಪಾಪ ಅವ್ರ ಯಜಮಾನ ಕಟ್ಟಿಸಿಟ್ಟಿದ್ದಾರೆ. ನೋಡಿ, 1 ತಲೆಮಾರು, 2 ತಲೆಮಾರು, 3 ತಲೆಮಾರು, 4 ತಲೆಮಾರು, 5 ತಲೆಮಾರು ಅನ್ನತಕ್ಕಂಥ ಒಂದು ಮಾತು ಹೇಳ್ತೇವೆ. ಒಂದು ತಲೆಮಾರಿಗೆ 108 ವರ್ಷ ಆಯಸ್ಸು. ಈಗೆಲ್ಲ ಬಂದು ನಾವು ತಗೊಳ್ಳೋದು 64 ವರ್ಷ ಆಯಸ್ಸು. ಮೊದಲೆಲ್ಲ 144, ಆನಂತರ 124, ಆನಂತರ 108 ವರ್ಷ. ನೀವು ಪೂರ್ಣವಾಗಿ ಸೂರ್ಯ ದಶೆಯಿಂದ ತಗೊಂಡು ಶುಕ್ರ ದಶೆವರೆಗೂ ಲೆಕ್ಕ ಹಾಕಿದ್ರೆ ಪೂರ್ಣವಾಗಿ 108 ವರ್ಷ ಆಯಸ್ಸು ಅನ್ನತಕ್ಕಂಥ ಮಾತು ತಗೊಳ್ಳೋದದು. ಈಗೆಲ್ಲ ಅಷ್ಟು ಪೂರ್ಣವಾಗಿ ಯಾರೂ ನೋಡತಕ್ಕಂಥ ತಾಕತ್ತು ತುಂಬಾ ಅಪರೂಪ, ಲಕ್ಷಕ್ಕೊಬ್ಬರು ಅನ್ನತಕ್ಕಂಥದ್ದು ಹೇಳ್ತೇವೆ. ಅಂತ ಒಂದು ದಶಾ ಪ್ರಭಾವಕ್ಕೆ ಅನುಗುಣವಾಗಿ ನಿಮ್ಮನ್ನ ಮನೆಯಲ್ಲಿ ಸೇರಿಸಿರುತ್ತೆ. ಏನು ಮಾಡುವುದು, ಸರಿಪಡಿಸ್ಲಿಕ್ಕಾಗುತ್ತಾ, ಹೊರಗಡೆ ಬರ್ಲಿಕ್ಕಾಗುತ್ತಾ, ಬೇರೆ ಮನೆ ಬದಲಾಯಿಸಬೇಕಾ, ಅಂತ ಮನೆಗಳಲ್ಲಿ ಏನು ಅನಾಹುತ ನಡೀತಿದೆ, ಅದು ಮುನ್ಸೂಚನೆಯ, ಏನು ಎಚ್ಚರಿಕೆ ತಗೋಬೇಕು ಅನ್ನೋದನ್ನ ನಾನು ಮುಂದಿನ ಭಾಗಗಳಲ್ಲಿ ಹೇಳ್ತೇನೆ. ಯಾಕೆಂದ್ರೆ ಆಯಸ್ಸು ಮೀರಿದ ಮೇಲೆ ನಮ್ಮ ಆತ್ಮವೇ ನಮ್ಮೊಳಗಡೆ ಇರೋದಿಲ್ಲ. ಅದು ಹೋದ್ಮೇಲೆ ಹಿಡ್ಕೊಂಡಿದ್ರೆ ಏನಾಗುತ್ತೆ ಹೇಳಿ, ಹೆಣ ವಾಸನೆ ಬರ್ಲಿಕ್ಕೆ ಶುರು ಆಗುತ್ತೆ, ಕ್ರಿಮಿಕೀಟಗಳು ತುಂಬಿಕೊಳ್ಳುತ್ತೆ. ಅದಕ್ಕೆ ಅದನ್ನ ತಗೊಂಡೋಗಿ ಸ್ಮಶಾನದಲ್ಲಿ 6 ಅಡಿ ಹಳ್ಳದಲ್ಲಿ ಇಟ್ಟು ಹೂತೋದು, ಇಲ್ಲ ಸುಡೋದು. ಅದಕ್ಕೆ ಸ್ಮಶಾನಕ್ಕೆ ಹೋಗಿ ಬಂದಿದ ತಕ್ಷಣವೇ ಸ್ನಾನ ಮಾಡ್ಕೊಂಡು ಒಳಗಡೆ ಹೋಗೋದು. ಗುರುಗಳು ಅದನ್ನ ಆಲೋಚನೆ ಮಾಡಿಟ್ಟಿದ್ರು, ಇಂಥ ಒಂದು ನಿಯಮದಲ್ಲಿರಬೇಕು ಅನ್ನತಕ್ಕಂಥದ್ದು. ಸ್ಮಶಾನಕ್ಕೆ ಹೋಗಿ ಬಂದ್ರೆ ಆ ಕ್ರಿಮಿಕೀಟಗಳು ಮನೆಗೆ ತಗೊಬಂದು ಪುಟ್ ಮಕ್ಕಳೆಲ್ಲ ಇರ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ, ಇನ್ಫೆಕ್ಷನ್ಸ್ ಆಗ್ಬಿಡುತ್ತೆ. ನಮಗೆ ನಿರೋಧಕ ಶಕ್ತಿ ಇದ್ರೂ ಕೂಡ ಅದು ಬೇರೆ ಇನ್ನೇನಾದ್ರೂ ಇನ್ಫೆಕ್ಷನ್ಸ್ ಆಗಿಬಿಡುತ್ತೆ ಅಂತಕ್ಕಂಥ ಕಾರಣಕ್ಕೆ ಸ್ನಾನ ಮಾಡ್ಕೊಂಡು ಒಳಗಡೆ ಬನ್ನಿ, ದೀಪ ನೋಡಿ, ಆಮೇಲೆ ದೀಪ ಹಚ್ಚಿ ಅಂತಕ್ಕಂಥದ್ದು. ಸೊ ಈ ಒಂದು ರೀತಿ. ಸೊ ಇನ್ನಷ್ಟು ಮಾಹಿತಿ ಅಂತ ಒಂದು ವಯಸ್ಸಾದ ಮನೆಗಳಲ್ಲಿದ್ರೆ ಏನೇನು ಅನಾಹುತಗಳಾಗುತ್ತೆ, ಏನೇನು ಎಚ್ಚರಿಕೆ ಇಲ್ಲ, ಆ ಮನೆ ನಿಮಗೆ ಆಗ ಬರದಿದ್ರೆ ತೋರಿಸ್ತಕ್ಕಂಥ ಎಚ್ಚರಿಕೆಗಳೇನು
ಅನ್ನೋದನ್ನ ಹೇಳ್ಕೊಡ್ತೇನೆ ಮುಂದಿನ ಭಾಗದಲ್ಲಿ. ಗುರುಜಿ ನೀವು ಹೇಳ್ತಿದ್ರಿ 108 ವರ್ಷ ಕಳೆದ್ರೆ ಆ ಮನೆಯ ಆಯಸ್ಸು ಮುಗೀತು ಅಂತ ತಿಳಿಸ್ತಿದ್ರಿ, ಈಗೇನ್ ತಿಳಿಸ್ತಾ ಇದ್ದೀರಾ? 108 ವರ್ಷ ಅಲ್ಲ, ಕೆಲವು ಮನೆಗೆ ಕಟ್ಟಿದ ತಕ್ಷಣ ಆಯುಷ್ ಮುಗ್ದಿರುತ್ತೆ. ಎಷ್ಟೋ ಮನೆ ನೋಡಿ ಪಾಪ ಯಜಮಾನ ಆಸೆ ಪಟ್ಟು ಸಾಲ ಮಾಡಿ, ಬ್ಯಾಂಕ್ ಸಾಲ ಮಾಡಿ, ಒಡವೆ ಅಡ ಇಟ್ಟು ಎಲ್ಲ ಮನೆ ಕಟ್ಸಿರ್ತೀರ. ಗೃಹ ಪ್ರವೇಶ ಮಾಡಿ ಹೋಗೇ ಇರೋಲ್ಲ, ಇಲ್ಲ ಗೃಹ ಪ್ರವೇಶ ಮಾಡೋ ಸೌಭಾಗ್ಯನೂ ಇರೋಲ್ಲ. ಹಾಗೆ ಪ್ರಾಣ ಹೋಗಿರುತ್ತೆ, ಇಲ್ಲ ಮನೆಗೆ ಹೋಗಿರೋಲ್ಲ, ಬೇರೆಯವ್ರ ಬಾಡಿಗೆಗೆ ಕೊಟ್ಟಿರ್ತೀರ, ಇಲ್ಲ ಮಾರೇ ಬಿಟ್ಟಿರ್ತೀರ. ಅಂತ ಒಂದು ಅನಾಹುತಗಳು ಕೆಲವೊಂದು ಮನೆಗಳಲ್ಲಿ ಇರ್ತಾರೆ. ನಿಮ್ಮ ಜಾತಕದಲ್ಲೇ ಇರುತ್ತೆ. ಅದ್ರ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಈ ಒಂದು ಹಯಗ್ರೀವ ಮಂತ್ರದ ಬಗ್ಗೆ, ಉಪಾಸನೆ ಬಗ್ಗೆ ಹೇಳ್ತೇನೆ. ದಯವಿಟ್ಟು ಈ ಒಂದು ಮಂತ್ರವನ್ನ ಎಲ್ಲರೂ ಅನುಷ್ಠಾನ ಮಾಡ್ಕೋಬಹುದು. ಮುಖ್ಯವಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, UPSC ಎಕ್ಸಾಮ್ಸು, ಕ್ಯಾಟ್ ಅಂತೆ, CET, ಎಲ್ಲೋ ಒಂದು ಫಾರಿನ್ ಟ್ರೈ ಮಾಡ್ತಿದ್ದೀರಾ, ಅಲ್ಲಿಗೆ ಹೋಗಬೇಕು, ಯಾಕೋ ಡಿಲೇ ಆಗ್ತಿದೆ, ಎಕ್ಸಾಮ್ಸ್ ಪಾಸ್ ಆಗ್ತಿಲ್ಲ ಅಂದ್ಕೊಳ್ತಕ್ಕಂಥವ್ರಿಗೆ ಈ ಮಂತ್ರ ತುಂಬ ವಿಶೇಷ. ಆದರೆ ನಾನು ಹೇಳ್ತಿರ್ತಕ್ಕಂಥ ಈ ಮಂತ್ರಗಳ ಉಪಾಸನೆ ಬಂದು ನೆನ್ಪಿಟ್ಕೊಳ್ಳಿ, ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತದಲ್ಲಿ ಅನುಷ್ಠಾನ ಮಾಡಿಕೊಂಡರೆ ತುಂಬ ಒಳ್ಳೆಯದು. ಯಾವುದೇ ಮಂತ್ರಗಳನ್ನು ಅನುಷ್ಠಾನ ಮಾಡಿಕೊಳ್ಬೇಕಾದ್ರೆ ಕಂಪಲ್ಸರಿ ವಿನಾಯಕನ ಮಂತ್ರವಿಲ್ಲದೆ ಅನುಷ್ಠಾನವಿಲ್ಲ. ಕಂಪಲ್ಸರಿ. ಅಮ್ಮ ಅಪ್ಪ ಇಲ್ಲದೆ ನಾವಿಲ್ಲ ನೆನ್ಪಿಟ್ಕೊಳ್ಳಿ. ಗುರು ಇಲ್ಲದೆ ಈ ಗುರುವೂ ಇಲ್ಲ ಅನ್ನತಕ್ಕಂಥದ್ದು, ಹೌದಲ್ವೋ? ಅಮ್ಮ ಅಪ್ಪನಿಂದಲೇ ನೀವು. ವಿನಾಯಕ ಮಂತ್ರ ಮೊದಲು ಅನುಷ್ಠಾನವಿಲ್ಲದ್ದು ಯಾವ ಮಂತ್ರವೂ ಒಲಿಯುವುದಿಲ್ಲ. ಅವನೇ ಆದಿಬ್ರಾಹ್ಮಣ, ಆತನನ್ನು ಮೊದಲು ನೆನೆಸ್ಕೊಳ್ತಕ್ಕಂಥದ್ದು ಮಾಡಬೇಕು. ಆನಂತರ ಹಯಗ್ರೀವ ಮಂತ್ರವನ್ನ ಉಪಾಸನೆ ಮಾಡಿಕೊಳ್ತಕ್ಕಂಥದ್ದು ಮಾಡಬೇಕು. ಒಂದ್ಸಲಿ ಓದ್ತೇನೆ, ನೆನಪು ಮಾಡ್ಕೊಳ್ಳಿಕ್ಕೆ, ಜ್ಞಾಪಕ ಶಕ್ತಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಅನ್ನತಕ್ಕಂಥದ್ದು ಈ ಒಂದು ಮಂತ್ರದ ಅನುಷ್ಠಾನ. ವಿನಾಯಕ ಮಂತ್ರವನ್ನು ಅನುಷ್ಠಾನ ಮಾಡಿಕೊಳ್ಳಿ, ಗಾಯತ್ರಿ ಮಂತ್ರವನ್ನು ಕೂಡ ಅನುಷ್ಠಾನ ಮಾಡಿಕೊಳ್ಳಿ. ಓ ಗಾಯತ್ರಿ ದೇವಿಯೇ, ಮಂತ್ರಗಳಲ್ಲಿಯೇ ಮೂಲ ಮಂತ್ರವಾಗಿರ್ತಕ್ಕಂಥ, ಮೊದಲ ಮಂತ್ರವಾಗಿರ್ತಕ್ಕಂಥ, ಆದಿ ಮಂತ್ರವಾಗಿರ್ತಕ್ಕಂಥ ವಿನಾಯಕನನ್ನ ಜಪಿಸಿ ನಿನ್ನನ್ನೂ ಕೂಡ ಜಪಿಸ್ತಿದೆ. ಅಂದ್ರೆ ನಾವು ಏನೇ ಮಾಡ್ಬೇಕಂದ್ರೆ ಅಮ್ಮನ ಹತ್ರ ಹೋಗ್ಬೇಕಂದ್ರೆ ಫಸ್ಟ್ ಮಗನ ಹತ್ರ ಹೋಗ್ತೇವೆ. ಅಯ್ಯ ನಿಮ್ಮ ತಾಯಿನ ನೋಡ್ಬೇಕು, ಸ್ವಲ್ಪ ಹೇಳ್ತೀಯ ಅಂತ, ಇರು ಅಂತ ಹೇಳ್ತೇನೆ, ಹೌದಲ್ವೋ? ಸೊ ಅದು ವಿನಾಯಕನ ಅನುಷ್ಠಾನ. ಆ ನಂತರ ಅಮ್ಮನ ಹತ್ರ ಹೋಗೋದು, ಅಮ್ಮ ಈ ಮಂತ್ರ ತಗೋತಿದ್ದೇನೆ, ದಯವಿಟ್ಟು ಸ್ವಲ್ಪ ಸಹಾಯ ಮಾಡ್ತೀರಾ? ನಿಮ್ಮ ಪರ್ಮಿಷನ್ ಇದೆಯೋ? ನಿಮ್ಮ ಮನೆಗೆ ಬಂದಿದೆಯೋ? ಒಂದಷ್ಟು ಸೇವೆ ಕೊಡ್ತಿರೋ, ಒಂದಷ್ಟು ಬೊಗಸೆ ಪ್ರಸಾದ ಕೊಡ್ತಿರೋ ಅನ್ನತಕ್ಕಂಥ ಮಾತದು, ಗಾಯತ್ರಿಯನ್ನ ನೆನೆಸ್ಕೊಳ್ತಕ್ಕಂಥ. ಆ ನಂತರ ಈ ಒಂದು ಹಯಗ್ರೀವ ಮಂತ್ರವನ್ನು ಅನುಷ್ಠಾನ ಮಾಡಿಕೊಂಡು ಮತ್ತೆ ಗಾಯತ್ರಿಯನ್ನ ಜಪ ಮಾಡಿಕೊಳ್ಳಬೇಕು. ಅಮ್ಮ ನಿನ್ನಿಂದಲೇ ಆರಂಭ, ನೀನು ಕೊಟ್ಟಿದ್ದು ನನಗೆ ತೃಪ್ತಿ ಆಯಿತು, ತುಂಬಾ ಧನ್ಯವಾದ. ನಿಮ್ಮ ಮನೆಗೆ ಬಂದೆ, ಫಲಹಾರ ಕೊಟ್ರಿ, ನನ್ನ ಹೊಟ್ಟೆ ತುಂಬಿತು. ಇದು ಸದಾಕಾಲ ನನ್ನನ್ನ ಇಚ್ಛಾಶಕ್ತಿಯಿಂದ ಇರತಕ್ಕಂಥದ್ದಕ್ಕೆ ಒಂದು ಆಶೀರ್ವಾದ ಮಾಡಿ ಅನ್ನತಕ್ಕಂಥದ್ದನ್ನ ನೆನೆಸ್ಕೊಳ್ತಕ್ಕಂಥದ್ದು. ವಿ ಆಸ್ಕ್ ಮೇಡಮ್ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತೇವೆ, ನಮಗೆ ಸ್ವಲ್ಪ ಕೊಡ್ತೀರಾ, ಸಹಾಯ ಮಾಡ್ತೀರಾ, ವಿಲ್ ಯು ಪ್ಲೀಸ್ ಶೇರ್ ವಿತ್ ಅಸ್ ಅಂತ. ಕೊಟ್ಟ ಮೇಲೆ ಏನು ಹೇಳ್ತೇವೆ? ಥ್ಯಾಂಕ್ ಯು ವೆರಿ ಮಚ್ ಅಂತೇವೆ, ವಂದನೆಗಳು ಅಂತ ಹೇಳ್ತೇವೆ, ಹೌದಲ್ವೋ? ಮತ್ತೆ ಗಾಯತ್ರಿಯನ್ನ ಅನುಷ್ಠಾನ ಮಾಡಿಕೊಳ್ಳತಕ್ಕಂಥದ್ದು. ಆನಂತರ ವಿನಾಯಕ ಮಂತ್ರವನ್ನ ಜಪ ಮಾಡಿಕೊಳ್ಳತಕ್ಕಂಥದ್ದು. ಓಂ ಗಂ ಗಣಪತಯೇ ನಮಃ. ಮೊದಲು ಹೇಳ್ಕೋಬೇಕು ಸ್ವಾಹ, ಆನಂತರ ನಮಃ. ಮೊದಲು ನಾನು ನಿನ್ನನ್ನು ತಗೋತಿದ್ದೇನೆ ಅಂತ, ನನ್ನನ್ನು ಹೊಲಿಸ್ಕೋತಿದ್ದೇನೆ ಈ ಹಯಗ್ರೀವ ಮಂತ್ರದ ಜೊತೆಗೆ ಅನ್ನತಕ್ಕಂಥದ್ದು. ಆದರೆ ಹಯಗ್ರೀವ ಮಂತ್ರವನ್ನೇ ಉಪಾಸನೆ ಮಾಡ್ಕೋಬೇಕಾದ್ರೆ ಮೊದಲಿಗೆ ನಮಃನೇ ಹೇಳಬೇಕು, ಕೊನೆಗೂ ನಮಃ ಅಂತಾನೆ ಹೇಳಬೇಕು. ವಂದನೆಗಳು, ನಮಸ್ಕಾರ, ನಿಮ್ಮ ಮನೆಗೆ ಬರ್ತಿದ್ದೇವೆ, ಸ್ವಲ್ಪ ಆ ಗುರುಗಳ ಹತ್ರ ಆಶೀರ್ವಾದ ತಗೊಳ್ಳಿಕ್ಕೆ ದಾರಿ ತೋರಿಸಿ ಅಂತ ಕೇಳ್ಕೊತಿರೋದು. ಬರೀ ಗಣಪತಿ ಮಂತ್ರವನ್ನೇ ಜಪ ಮಾಡ್ಕೋತೀನಿ, ಅನುಷ್ಠಾನ ಮಾಡ್ಕೋತೀನಿ ಅನ್ನತಕ್ಕಂಥವರು ಮೊದಲಿಗೆ ಸ್ವಾಹ ಅನ್ನತಕ್ಕಂಥದ್ದು ಸೇರಿಸ್ಕೋಬೇಕು. ಆ ನಂತರ ಸ್ವಾಹ ಆಯ್ತು, ಹೊಟ್ಟೆ ತುಂಬಿತು, ಥ್ಯಾಂಕ್ ಯು ವೆರಿ ಮಚ್, ನಮಃ ಅನ್ನತಕ್ಕಂಥದ್ದು ಹೇಳಬೇಕು. ಈ ರೀತಿ ಮಂತ್ರ ಅನುಷ್ಠಾನಗಳು. ಏನೋ ಗೊತ್ತಿಲ್ಲದೆ ಏನೋ ಮಾಡ್ತೀವಿ ಅನ್ಲಿಕ್ಕೆಲ್ಲ ಹೋಗಬೇಡಿ, ಅದಕ್ಕೆ ಒಲಿಯೋದಿಲ್ಲ. ಈ ಮಂತ್ರ ಅನುಷ್ಠಾನಗಳಿರಬೇಕಾದಾಗ ವರ್ಷಕ್ಕೆ 48 ದಿನವಾದರೂ, ಹಾಗೆ ವರ್ಷದಲ್ಲಿ ಬರತಕ್ಕಂಥ ಗ್ರಹಣ ಸಂದರ್ಭದಲ್ಲೂ,
ಅಮಾವಾಸ್ಯೆ ಸಂದರ್ಭದಲ್ಲೂ ಈ ಮಂತ್ರವನ್ನ ಮನಸ್ಸಿನಲ್ಲಾದರೂ ಪುನರುಚ್ಚರಿಸಿಕೊಳ್ಳಬೇಕು. ಅದು ನಿಮ್ಮನ್ನ ದೀಕ್ಷೆ ಆಗಿಟ್ಟಿರುತ್ತೆ. ಆ 48 ದಿನ ಬ್ರಹ್ಮಚರ್ಯಬದ್ಧವಾಗಿರಬೇಕು. ನೆಲದಲ್ಲಿ ಚಾಪೆ ಬೆಡ್ಶೀಟ್ ಹಾಕಿ ಮಲ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅನುಷ್ಠಾನವಾಗಿರಿ. ಕೆಟ್ಟದನ್ನ ಮಾಡಬೇಡಿ. ಮಧುಮಾಂಸಾರಗಳಿಂದ ದೂರವಿರಿ. 48 ದಿನ ಒಂದು ಮಂಡಲ ಅಂತ ಹೇಳ್ತೇವೆ. ಅಷ್ಟು ದಿನ ಇದು ತಿನ್ನಲ್ಲ, ಇದು ಮಾಡಲ್ಲ, ಇದು ಹೋಗಲ್ಲ. ಇಲ್ಲ, ಅಮಾವಾಸ್ಯ ಗ್ರಹಣ ಸಂದರ್ಭದಲ್ಲಿ ಹಾಗೂ ನಿಮ್ಮ ಜನ್ಮ ನಕ್ಷತ್ರ ಗೊತ್ತಿದ್ರೆ ಆ ಸಂದರ್ಭದಲ್ಲಿ ಜಪ ಮಾಡಿಕೊಳ್ಳಿ. ಆ ವಿದ್ಯೆ ಸದಾ ನಿಮಗೊಲ್ದಿರುತ್ತೆ. ನಿಮ್ಮಿಂದ 10 ಜನಕ್ಕೂ ಕೂಡ ಒಳ್ಳೇದಾಗ್ತಕ್ಕಂಥದ್ದು ಇರ್ಲಿ. ಈ ಒಂದು ಇನ್ನಷ್ಟು ಈ ಮಂತ್ರಗಳ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೇನೆ. ಕೊನೆ 2 ರಾಶಿಗೆ ಬಂದ್ಬಿಡೋಣ. ಕುಂಭರಾಶಿ, ಶತಭಿಷ ನಕ್ಷತ್ರ, ಲಗ್ನಾಧಿಪತಿಯೇ ಭಾಗ್ಯಸ್ಥಾನದಲ್ಲಿದ್ದು ವಕ್ರನಾಗಿದ್ದಾನೆ. ರಾಹು ಗುರುಭಾವದಲ್ಲಿದ್ದಾನೆ. ಆ ರಾಹು ಪ್ರಭಾವದಲ್ಲಿ ಲಗ್ನದಲ್ಲಿ ಚಂದ್ರ ಕುಳಿತಿರ್ತಕ್ಕಂಥದ್ದು ವಿಶೇಷವೇ. ಶತ್ರುಗಳನ್ನ ಮಣಿಸ್ತಕ್ಕಂಥದ್ದು, ಶತ್ರುಗಳನ್ನು ಮಿತ್ರರನ್ನಾಗಿಸಿಕೊಳ್ಳತಕ್ಕಂಥದ್ದು, ಎಂತಹ ಅಸಾಧ್ಯವಾದಂತಹ ಕೆಲಸವನ್ನು ಸಾಧ್ಯವಾಗಿಸಿಕೊಳ್ಳತಕ್ಕಂಥ ಒಂದು ದಿನವಾಗಿರುತ್ತೆ. ಪ್ರಯೋಗ, ತಂತ್ರ, ಪೂಜೆ, ದೇವದರ್ಶನ, ಗುರುದರ್ಶನ, ಉಗ್ರದೇವಿ, ಕಾಳಿಕಾ, ಬನಶಂಕರಿ, ರಾಜರಾಜೇಶ್ವರಿ, ನರಸಿಂಹ ಇಂಥ ಒಂದು ಉಪಾಸನೆ ಮಾಡ್ತಿರ್ತಕ್ಕಂಥವರಿಗೂ, ವೈದಿಕರಿಗೂ, ಆಚಾರಿಗಳಿಗೂ, ಆಚಾರ್ಯರಿಗೂ ವಿಶೇಷವಾದ ದಿನ. ದೇವ ಕಾರ್ಯದಲ್ಲಿ ನಿರತರವಾಗಿರತಕ್ಕಂಥವರಿಗೆ, ಟೀಚರ್ಸ್, ಲೆಕ್ಚರರ್ಸ್, ಅಡ್ವೈಸರ್ಸ್, ಕನ್ಸಲ್ಟೆಂಟ್ಸ್, ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಕಲೆಕ್ಟರ್ಸ್ ಇಂಥ ಒಂದು ಪೋಸ್ಟಲ್ಲಿ ಇರ್ತಕ್ಕಂಥವರಿಗೆ ವಿಶೇಷವಾದಂಥ ಗೌರವ, ಸನ್ಮಾನ. ಇನ್ನು ಮೀನರಾಶಿ, 5ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಬುಧ ಬೇರೆ ಸೇರಿಕೊಂಡು, ಶುಕ್ರ ಬೇರೆ ಸೇರಿಕೊಂಡು, ಆ ಮನೆಯವನು 8ನೇ ಮನೆಯಲ್ಲಿರೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡ್ಬೇಕಷ್ಟೇ ಇವತ್ತು ನೀವು. ಇಲ್ಲಾಂದ್ರೆ ಆರೋಗ್ಯ ಕೆಡಿಸ್ಕೋತೀರಾ. ಪಂಚಮೇ ವ್ಯಯಭಾವ, ಮಕ್ಕಳಿಗೋಸ್ಕರ ಖರ್ಚು, ಮೊಮ್ಮಕ್ಕಳಿಗೋಸ್ಕರ ಖರ್ಚು, ಹಿರಿಯರ ಆರೋಗ್ಯಕ್ಕೋಸ್ಕರ ಖರ್ಚು, ಪ್ರಯಾಣದಿಂದ ಖರ್ಚು, ಏನಾದರೂ ಬ್ಯಾಕ್ ಪೇನಿಂದ ನರಳೋದು, ಸೊಂಟ ನೋವು, ಕುತ್ತಿಗೆ ನೋವು, ತಲೆ ನೋವು, ಆಸಿಡಿಟಿ, ಗ್ಯಾಸ್ಟ್ರಿಕ್, ವಿಪರೀತವಾದಂಥ ದಣಿವಿನ ಭಾವ ಆಗುತ್ತೆ. ಪ್ರಯಾಣ ನಿಷಿದ್ಧ, ಮುಖ್ಯ ಕಾರ್ಯಗಳು ನಿಷಿದ್ಧ. ನಿದ್ದೆ ಕೆಟ್ಟಿಯೋ ಬುದ್ಧಿ ಕೆಡ್ತು. ಬುದ್ಧಿ ಕೆಡ್ತು, ವ್ಯವಹಾರ ಕೆಡ್ತು. ವ್ಯವಹಾರ ಕೆಡ್ತು, ಎಲ್ಲ ಕೆಡ್ತು ಅನ್ನತಕ್ಕಂಥದ್ದು. ಸೊ ಇವತ್ತು ವ್ಯವಹಾರ, ಬುದ್ಧಿ, ಆರೋಗ್ಯ, ಪ್ರಯಾಣ ನಿಷಿದ್ಧ. ಕುಜ ಲಗ್ನದಲ್ಲಿರೋದ್ರಿಂದ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಹಯಗ್ರೀವ ಮಂತ್ರದ ಒಂದು ಉಪದೇಶವನ್ನ ಮಾಡಿದ್ದೀರಾ. ಅದಕ್ಕೂ ಮುನ್ನ ಗಣಪನ ಸ್ಮರಣೆ ಮಾಡೋದು ಮರಿಬೇಡಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ಮತ್ತೆ ನಿಮ್ಮ ಭೇಟಿ ಎಂದಿನಂತೆ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ. ಬ್ರಹ್ಮಾನಂದ ಓಂಕಾರ